ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಂಧುಗಳಿಗೆ ಸ್ವಾಗತ. ರಾಮಾಯಣ ದರ್ಶನ ಸಂಚಿಕೆ 5ನೇ ಭಾಗ ಓದ್ತಾ ಇದ್ದೇನೆ. ಅಗ್ನಿಯೇ ಸಾಕ್ಷಿ. ವಾಲಿ ಸುಗ್ರೀವರಿಗೆ ಶತ್ರುತ್ವ ಬಂದ ಮಾತನ್ನ ಹಿಂದಿನ ದಿವಸ ಹೇಳಿದ್ದೇನೆ. ಎಂತ ಸ್ನೇಹ ಅಂದರೆ ಸ್ನೇಹವನ್ನು ಅಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಗಟ್ಟಿ ಜೀವಗಳು, ಗಟ್ಟಿ ಸ್ನೇಹ. ಆದರೆ ತಿಂಗಳು, 2 ತಿಂಗಳು, 3 ತಿಂಗಳು, ಎಷ್ಟು ದಿವಸಕ್ಕಾದ್ರೂ ಗುಹೆ ಬಾಗಿಲಿನಲ್ಲಿ ಅವನು ಬರದೇ ಇದ್ದಾಗ ರಕ್ತ ಕೋಡಿ ಹರಿದು ಒಳಗಿಂದ ಚಿಮ್ಮಿ ಬರ್ತಾ ಇರುವಾಗ ಬಹುಶಃ ಹೋಗಿದ್ದಾನೆ ಅಂತ ಅನ್ಕೋತಾನೆ. ಅವನು ಖಂಡಿತ ವಾಲಿಯ ಬಗ್ಗೆ ಅಗೌರವವನ್ನು ತೋರಿ ಬಂದದ್ದಲ್ಲ. ಬಂದ ಮೇಲೆ ಅರಸನಾಗ್ತಾನೆ. ಆದರೆ ಅದೃಷ್ಟವಶಾತ್ ಬದುಕಿ ಬಂದ ವಾಲಿ ನನ್ನನ್ನು ಒಳಗೂಡಕ್ಕೆ ಕಾಯ್ಕೊಂಡಿರೋ ಬಾಗಿಲಲ್ಲಿ ಅಂದರೆ ಬಂದ್ಬಿಟ್ಟಲ್ಲ ಅಂತ ಕೋಪಕ್ಕೆ ಅವನನ್ನ ಗಡೀಪಾರು ಮಾಡ್ತಾನೆ. ವೈರಾಲಿಗೆ ಶುರುವಾಗ್ತದೆ. ರಾಮನಿಗೆ ಸುಗ್ರೀವನ ಸಖ್ಯ ಆಗುತ್ತೆ, ವಾಲಿ ವಧೆ ಆಗುತ್ತೆ ಅನ್ನೋ ಭಾಗ ಇವತ್ತು ನೋಡ್ತೀವಿ. ಆದರೆ ರಾಮ ವಾಲಿಯನ್ನ ಕೊಲ್ಲಬೇಕಾದಂತ ಸಂದರ್ಭ ಬಂದದ್ದೇನೆ ತುಂಬಾ ಆಕಸ್ಮಿಕವಾದದ್ದು. ಅಷ್ಟು ಸ್ನೇಹದಲ್ಲಿದ್ದವರು ವೈರಾಯಿತು ಅಂದ ತಕ್ಷಣ ದೊಡ್ಕಿದ್ನೋ ಸುಗ್ರೀವ ಅಂತ ಅನ್ನಿಸ್ತದೆ. ಸಂಚಿಕೆ 4 ಅದರ ಕತೆ ಭಾಗ ಹಿಂದಿನ ದಿವಸ ಹೇಳಿದ್ದೇನೆ. 5ಕ್ಕೆ ಹೋಗ್ತಾ ಇದ್ದೇನೆ. ಬೀಳು ಕೊಟ್ಟಳು ನಿಶಯನ ಸರೋವರ ಲಕ್ಷ್ಮಿತಾಂ ಕುಮುದ ಮುಖದಿಂ. ಕಂಬದ ರಾತ್ರಿ ಆಡುತ್ತೆ, ಕಮಲ ಹಗಲೊತ್ತು. ಅದನ್ನ ನಿಶೆಯನ್ನ ಸರೋವರ ಲಕ್ಷ್ಮಿ ಕಮಲ ಮುಖದಿಂದ ಬೀಳ್ಕೊಡ್ತು. ಕವಿಗೆ ಇಂತಹ ಪ್ರಕೃತಿಯ ಚಿತ್ರ ಕೊಡದೆ ಮುಂದಕ್ಕೆ ಹೋಗಿ ಬರೋದಿಲ್ಲ. ಮತ್ತನೆ ಒಯ್ಯನೆ ತಿರುಗಿದಳ್ ಸೊಗಂ ಬಯಸಲು ಉಷೆಗೆ. ಮೂಡು ಬೆಣ್ಣಿನ ಪೂರ್ವದ ಅಂಗನೆಂದ ಕಲ್ಪನೆ. ಮತ್ತ ಮೊಯ್ಯನೆ ತಿರುಗಿದಳ್ ಉಷೆ, ಮೂಡು ಬೆಣ್ಣಿನ ನಿದ್ದೆಗಣ್ಣು. ತತ್ ಇರುಳ್ ಎವೆಯ ಕರ್ಪು ರೆಪ್ಪೆಯ ನರಳಿಸಲ್. ಎಷ್ಟೊಂದು ಪದಗಳನ್ನು ಅಂಟಿಸಿದ್ದಾನೆ ಒಂದೇ ಕಡೆ. ಮೂಡು ಬೆಟ್ಟಿನ ನಿದ್ದೆಗಣ್ಣು ತನ್ನಿರುಳೆವೆಯ ಕರ್ಪೂರಪ್ಪಿಯನ್ ಅರಳಿಸಿತು. ಸೂರ್ಯರಶ್ಮಿ ಒಂದೊಂದೇ ಬರ್ತಾ ಇದೆ. ಬೆಸಿಗೆ ಬಿಚ್ಚಿತು ಬಾನ್ ಭುವಿಗೆ ಎನ್ನಲ್. ರಾತ್ರಿ ಎಲ್ಲ ಅಂಧಕಾರ ಮೂಡಿತು, ನಿದ್ದೆ. ಈಗ ಬೆಸುಗೆ ಬಿಚ್ಚಿತು. ಎಂತ ಕಲ್ಪನೆ. ಬಿರುಕು ತೊಳ್ಕಿದುದು ಪೊನಲ್. ಕೆಂಬಳದಿಯ, ಕೆಂಪು ಪ್ಲಸ್ ಹಳದಿ ಸೂರ್ಯರಶ್ಮಿಯನ್ನ ಇವ್ರು ಹೇಳೋ ರೀತಿ. ಉಷೆ ಕೆಂಬೆಳಗಿನಲ್ಲಿ ಹರಿದು ಬರ್ತಾ ಇದೆ. ಮತಂಗನ ಹೆಸರಿನ ಮಡುವಿನೋಳ್ ನೀರು ಓಕುಳಿಯಾಯಿತು. ಮಳಲ ದಿಣ್ಣೆಯ ಮೇಲೆ ಕೊಡವಿಡಿದವೋಲಿದ್ದ ಬಟ್ಟೆಯಡಿ ರಾತ್ರಿಯಂ ಕಳೆದ ರಘುಜರ್. ಗಮನಿಸಿ, ಇರೋಕ್ ಮನೆ ಇಲ್ಲ, ದಾರಿ ತೋರಿಸ್ತಿದ್ದಾಳೆ, ಇಲ್ಲಿ ಹೋಗು ನಿನ್ಗೆ ಒಳ್ಳೇದಾಗಿ ಸುಗ್ರೀವ ಸಖ್ಯ ಮಾಡ್ಕೊ ಅಂತೇಳಿ ಶಬರಿ ಹೇಳಿದ್ರಿಂದ, ಮೇಲಾಗಿ ಕಬಂದಾಸರನ್ನು ಕೂಡ ಇದೇ ಮಾತನ್ನು ಹೇಳಿರೋದ್ರಿಂದ ಸೀದಾ ಬಂದಿದ್ದಾರೆ. ಇಡೀ ರಾತ್ರಿ ಬಂಡೆ ಮೇಲೆ ಮಲ್ಕೊಂಡು ಕಳೆದಿದ್ದಾನೆ. ಬೆಳಿಗ್ಗೆ ಅವರಿಗೆ ಆಂಜನೇಯನ ದರ್ಶನ ಮತ್ತು ಅವನ ಮೂಲಕವಾಗಿ ಸುಗ್ರೀವ ಸಖ್ಯ. ಒಯ್ಯನೊಯ್ಯನೆ ದಿವಾಕರಂ ಸೂರ್ಯ ತ್ರೈಲೋಕ್ಯ ಸೌಂದರ್ಯ ಸೌವರ್ಣ ಕಲಶಮೆನೆ. ಹಾಗೆ ಗಮನಿಸಿ, ಕವಿ ಅಷ್ಟು ಚೆನ್ನಾಗಿ ಹೇಳ್ತಾನೆ ಅಂತೇಳಿ. ಸೂರ್ಯ ಹುಟ್ಟಿದ, ಸೂರ್ಯ ಅವನು ಹೇಗಿದ್ದಾನೆ, ತ್ರೈಲೋಕ್ಯ ಸೌಂದರ್ಯವು ಸುವರ್ಣ ಕಲಶವಾಗಿ ಮೂಡಿ ಬಂತು. ಸೂರ್ಯನನ್ನ ಸುವರ್ಣ ಕಲಶ ಅಂತಾನೆ. ಮೈದೋರಿ ಮೇಲೇರಿ ಕನಕ ಜಲ ಕಾಂತಿಯಂ ಸಿಂಚನಂಗೈದು. ಇಡೀ ಜಗತ್ತಿಗೆ ಹೇಳ್ರಿ ಅಂತೇಳಿ ಚುಮ್ಕಿಸ್ತಾ ಇದೆ. ಏನನ್ನ? ಅರುಣ ಲಕ್ಷ್ಮಿಯನ್ನ. ಅರುಣ ಜಲ ಕಾಂತಿಯಂ ಸಿಂಚನಂಗೈದು, ಚುಮ್ಕಿಸಿ
ಕಾಂಚನಿಸಿದನು ಕಾನನಂ. ಕಾನನ ಇಲ್ಲಿವರೆಗೆ ಕಪ್ಪಾಗಿತ್ತಲ್ಲ, ಅದನ್ನು ಕೊಂಚನಿಸಿದನು. ಅವರದೇ ಪದ ಸೃಷ್ಟಿ. ವನ ಪಕ್ಷಿ ಜಲಪಕ್ಷಿ ಕಂಠಕೃತ ತುಮ್ಲ ನಾನಾ ಸ್ವನಂ. ಸರೋವರದ ಪಕ್ಷಿಗಳು, ಕಾಡಿನ ಪಕ್ಷಿಗಳು ಎಲ್ಲಕ್ಕೂ ಬೆಳಗಾಯಿತು. ಎಲ್ಲವೂ ಆಹಾರವನ್ನು ಹುಡುಕೊಂಡು ತಾವು ಹೊರಡೋ ಮುನ್ನ ಕೂಗ್ತವೆ, ಶಬ್ದ ಮಾಡ್ತವೆ. ಬುಗ್ಗೆಯೋಲ್ ಉಣ್ಮಿ ಹರಿದುದು ಸರೋವರಕ್ಕೆ ನಲ್. ನೀರು ತಾಂ ನೀರುಗಳಾಯ್ತು ಬೇರೆ ಬೇರೆಯ ರಂಗು ರಂಗಿಂದೆ. ಅನೇಕ ವಿಧವಾದ ರಂಗುಗಳು. ಯಾಕೆ ನೋಡಿ, ಕರಿನೀಲು, ಬಿಳಿ ನೀಲು, ಬೆಳ್ನೀಲು, ಹಳದಿ ನೀಲು, ನೀಲಿ, ಬೇರೆ ಬೇರೆ ಪ್ರಭಾವದಿಂದ ಹಲವು ನೀಲುಗಳು ಕಾಣ್ತಾ ಇದೆ ಇಲ್ಲಿ. ಮುಂಜಾನೆ ಉಷಕಾಲಕ್ಕೆ ಯಜ್ಞ ಹೊರಗೋದ್ರೆ ಇದೆಲ್ಲ ಕಂಡಿದ್ದೇನೋ. 8 ಗಂಟೆಗೆ ಹೇಳೋಕ್ ನಮ್ಗೆ ಅರ್ಥ ಆಗುದಿಲ್ಲ ಇದು. ಕರಿನೀಲಿ, ಬೆಳ್ನೀಲಿ, ಹೂ ಹಳದಿ ಆಯ್ತಲ್ಲಿ. ಹೂ ಹರಿದು ಹೊನ್ನಾದುದಲ್ಲಿ ಹೂ ಹಳದಿ ಆಗಿದ್ದು ಈಗ ಹೊನ್ನಿನ ಬಣ್ಣಕ್ಕೆ ಬಂತು. ಹೊನ್ನ ಹಸುವಿಗೆ ಕೆಂಪಾದುದು. ಅಶೋಕ ಪುಷ್ಪ ಹಸುಗೆ ಕೆಂಪು. ಅಲ್ಲಿ ಪಚ್ಚೆಯ ರಾಗ ಮೊಯ್ಯನೆಯ ಕಿಚ್ಚಾಯಿತು. ಕಿಚ್ಚು ಕಣ್ಣಿಡೆ ತಿರುಗಿದುದು ಪುಷ್ಯರಾಗ. ಕಿಚ್ಚು ಅಂದ್ರೆ ಬೆಂಕಿ, ಅಂದ್ರೆ ಕೆಂಪು ಅರ್ಥದಲ್ಲಿ ಬಣ್ಣ ಕೆಳಿತು. ಆಮೇಲೆ ಬಂದದ್ದು ಪುಷ್ಯರಾಗ. ಸಪ್ತ ವರ್ಣಗಳನ್ನು ಕೂಡ ಈ ಉಷಕಾಲದ ಸಮಯದಲ್ಲಿ ಆ ಒಂದು 5 ನಿಮಿಷಗಳ ಅವಧಿಯಲ್ಲಿ ಕವಿ ಕಾಣ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ವೈಡೂರ್ಯ ಮತ್ತದೋ ರುದ್ರುಮಂ. ಅವಳ ರವಿ ಶಿಲ್ಪಿ ತಾಂ. ಕವಿಶಿಲ್ಪಿ ಅಲ್ಲ, ರವಿ ಶಿಲ್ಪಿ ರಚನೆ ಮಾಡ್ತಾ ಇದ್ದಾನೆ. ರವಿ ಶಿಲ್ಪಿ ತಾಂ ಸಪ್ತರಾಗದ ಕಿರಣ ಟಂಕ ಕವಿ ಕರ್ಮದಿನ್. ಟಂಕ ಕೆತ್ತೋದಕ್ಕೆ ಬಳಸುವ ಸಾಧನ. ಅದರಿಂದ ರವಿ ಶಿಲ್ಪಿ ಇದನ್ನ ಎತ್ತಿದ್ದಾನೆ. ಅಂಕರತ್ನಗಳ ಪಂಪಾ ಸರೋವರದ ಪ್ರತ್ಯೇಕ ನೀಲದಿಂ ಬೆಳೆಂಬಿನಂ. ವಿಸ್ತಾರವಾದ ನೀಲವರ್ಣದ ಸಮುದ್ರೋಪಮವಾದ ಸರೋವರ ಪಂಪ. ಆ ಸರೋವರದ ನೀಲ ಬೇರೆ ಬೇರೆ ಬಣ್ಣಗಳ ಪ್ರತಿಬಿಂಬದಿಂದ ಉಂಟಾಗಿ ಸಪ್ತ ವರ್ಣಗಳ ವೈವಿಧ್ಯವನ್ನ ಕಣ್ಣಿಗೆ ಮನೋಹರವಾಗಿ ಕಾಣಿಸ್ತಾ ಇದೆ. ಕೆರಳುವ ಕಾಮನ ಬಿಲ್ಲಿನೋ ಕುಳಿಯಬೋದು. ಉತ್ಸಾಹ ಲಕ್ಷ್ಮಣ ಇದೆಲ್ಲ ನೋಡ್ತಾ ಇದ್ರೆ ಸೀತೆ ಜ್ಞಾಪಕ ಬರ್ತವೆ. ಅವ್ನು ಏನಿಲ್ಲದೆ ಹೋದ್ರು ಜ್ಞಾಪಿಸ್ಕೊತಾನೆ. ಇಂಥ ವೈಭವನ ಕಂಡಾಗಂತೂ ಜ್ಞಾಪಿಸ್ಕೊಳ್ದರೆ ಸಾಧ್ಯನೇ ಇಲ್ಲ. ಕವಿ ರಾಮಾಯಣದ ಶುಷ್ಕತೆಯನ್ನು ಅಳಿಸೋದಕ್ಕೆ ಇಲ್ಲಿ ಎಲ್ಲೂ ಶೃಂಗಾರಸ ಬರೋಕೆ ಅವಕಾಶ ಇಲ್ಲ. ಪ್ರೇಮದ ಮಾತುಗಳಿಲ್ಲ, ಹೊಡಿ ಕಡಿ ಅಷ್ಟೇ. ರಾವಣ ವಧೆವರೆಗೂ ಉದ್ದಕ್ಕೂ ಅಷ್ಟೇ, ನೋವು ನಲಿವಿಲ್ಲ. ಆದರೆ ಕವಿಗಿಷ್ಟ ಇಲ್ಲ ಅದನ್ನ ಸುಂದರ ಕಾವ್ಯ ಮಾಡ್ಬೇಕಾದ್ರಿಂದ ಆಗಿಂದ ಹಾಗೆ ರಾಮ ಸೀತೆಯರ ಬಂಧನದ, ಪ್ರೇಮದ, ಸುಖದ, ಸಾಂಗತ್ಯದ ಚಿತ್ರಗಳನ್ನ ಅಲ್ಲಲ್ಲೇ ತುಣುಕಿಸ್ತಾ ಬಂದಿದ್ದಾನೆ. ನೀವು ಗಮನಿಸಿದ್ದೀರಿ. ವತ್ಸ ಲಕ್ಷ್ಮಣ ವೈವಾಹ ಮಂಟಪ ಸ್ಮರಣೆಯಂ ಬಗೆಗೊಳಿಸುವಿ ಮನೋಹರ ಚಿತ್ರ ದೃಶ್ಯವಂ ನೋಡು ನೋಡು. ಬಾಳಿನುರಿ ನೋಡಿ ನೂರು ಮಡಿಸುತ್ತಿದೆ. ಸಂತೋಷ ಚಿತ್ರ ಹಿಂದಾಗಿದ್ದನ್ನು ಜ್ಞಾಪಕದಾಗ ಆ ದುಃಖ 100 ಮಡಿ ಆಯ್ತು. ಈಗ ನಾಳದೋಳ್ ದೇಹದಲ್ಲಿ ಜ್ವಾಲೆ ಪರಿದಿದೆ. ಮನೋಹರಿಯ ಚಿಂತೆ, ಸೀತೆಯ ಚಿಂತೆ. ಅದೋ ದಡದ ಮರದುಯ್ಯಾಲಯಿಂ. ಗಾಳಿ ಮಳೆ ಎರಚುತ್ತಿದೆ ಚಿನ್ನ ಹೂಗಳಂ. ಗಾಳಿ ಮಳೆ ಎರಚುತ್ತಿದೆ ಚಿನ್ನದ ಹೂಗಳನ್ನ. ಇದನ್ನ ಅನುಭವಿಸ್ಬೇಕಷ್ಟೇ, ಕಲ್ಪಿಸ್ಕೋಬೇಕು. ಬಂಡೆಯುಂ ಪುಳಿನುಮುಂ. ಒಂದೊಂದು ಬಂಡೆಯುಂ ಪುಳಿನುಮುಂ. ಪುಳಿನ ಎರಡು. ಶಿಖರ ಗೋಪುರದಂತೆ ನೀರ ಮೇಲೆ ನೀಡಿದು ಮಲಗಿಹ ಬಂಡೆ ಕರಿಯ ನೆಳಲು. ಆಹಾ, ಅದು ಎಸೆಯುತ್ತಿದೆ. ಸುಮರಂಗವಲ್ಲಿ ಸುಮರಂಗವಲ್ಲಿ ಹೂ ಚಿತ್ರಿತ ರಕ್ತ ಕಂಬಳಿಯಂತೆ. ಬಿದ್ದಿರುವ ಸಹಸ್ರ ಪುಷ್ಪಗಳನ್ನ ರತ್ನ ಕಂಬಳಿಯನ್ನು ನೋಡ್ತಾ ಇದ್ದಾನೆ ಅದ್ರ ಮೂಲಕವಾಗಿ. ಬಿರಿವ ನೀರು ಹೂಗಳು ಬಣ್ಣುಣುವ ಪರಮೇಂದ್ರ ದುಂಬಿ ಜೇನುಳ. ಮೊರವ ನೀರು ಹಕ್ಕಿಗಳ ಬೇಟದಿಂಚರ. ನೀರು ಹಕ್ಕಿಗಳು ಪರಸ್ಪರ ಕೂಡಿ ಸದ್ದು ಮಾಡ್ತಾ ಇರುವಂತಹ ಮಧುರ ಧ್ವನಿ. ಹೊಂಚಿ ಹೊಂಚಿ ನನ್ನ ನೇಳಿಪುದು. ಅವ್ರು ನಿನಗೆ ಹೇಳ್ತಿಲ್ಲ,
ಹೇಗೆ ಆನಂದವಾಗಿದ್ದೀವಿ ಅಂತ ನಿಮ್ಗೆ ಅನ್ಪಿಸ್ತಾ ಇದ್ದಾರೆ. ಸೀತೆ ಇದೇ ಚಿಂತೆ ಅವನಿಗೆ ಆಗಿರುವಾಗ ಏನ್ ಕಂಡ್ರು ತನಗೆ ಹಂಗ ಅನ್ಸುತ್ತೆ. ಆಹಾ ಕೇಳಿ ಆಲಿಸದೋ ಕೂಗುತ್ತಿದೆ ಏನು ದರಿಯಲ್ಲಿ ಧುಮುಕುತಿಹ ವನ ನಿರ್ಜರ ಧುಮುಕರ ನೀರು ವಿರಹದುಲಿ ಕರೆಯುತ್ತಿದೆ ಪೆಣ್ಮಕ್ಕಿಯಂ ಮೂದಲಿಸುತ್ತಿದೆ ನನ್ನನ್ ಅಯ್ಯೋ ಹಾ ಸೌಮಿತ್ರಿ ಪಂಚವಟಿ ಪರ್ಣಶಾಲೆಯೊಳಂದು ಈ ಹುಲಿಯನ್ ಆಲಿಸಿದೊಡನೆ ದೈತೆ ತಾನು ಕೊರಳನ್ನು ಪಂಚವಟಿಲಿದ್ದಾಗ ಈ ಧ್ವನಿಯನ್ನು ಕೇಳಿ ಸೀತೆ ತಾನು ಅದನ್ನೇ ಅನುಕರಿಸಿ ಅಣಗಿಸಿ ಕರೆಯುತ್ತಿದ್ದಳೋ ನಿನ್ನ ಈ ನಿರ್ಭಾಗ್ಯನಂ ರಾಮ ಬಾರೋ ಅಂತ ಕರೆಯೋದಕ್ಕೆ ಆ ಧ್ವನಿಯನ್ನು ಅನುಕರಿಸಿ ಸೂಚನೆ ಕೊಡ್ತಾ ಇದ್ಲು. ತಮ್ಮ ಈಗ ಮತಿ ಶೂನ್ಯನಾದೆ ಗತಿ ಹೋದ್ಮೇಲೆ ಮತಿನೂ ಹೋಯ್ತು. ಈಗ ಅವಳ ನೆನಪಲ್ಲದೆ ನನ್ನ ಬದುಕಿನಲ್ಲಿ ಇನ್ನೇನಿದೆ ಹೇಳು, ನಾನು ಏನ್ ಮಾಡ್ಲಿ? ನಂಗೆ ಅವಳು ಸಿಗ್ತಾಳ ಇಲ್ವಾ? ಅಯ್ಯೋ ಸೀತಾ, ನಾನು ನಿರ್ಗತಿಕನಾದೆ. ನನಗೆ ವಿಸ್ಮೃತಿಯೇ ಪರಮಾಶ್ರಯಂ. ನಾನು ಅದನ್ನು ಮರೆಯೋದು ಒಂದೇ, ಬೇರೆ ದಾರಿ ಇಲ್ಲ. ನನಗೆ ಅವಳು ಸಿಗ್ತಾ ಇಲ್ಲ. ಸೀತೆಯನ್ನು ಕುರಿತ ನಿರಂತರವಾದ ರೋದನದ ಚಿತ್ರವನ್ನ ಇಲ್ಲಿ ಮೂಲದಲ್ಲಿಲ್ಲ ಕವಿ ತಗೊಂಡು ಬರ್ತಾ ಇದ್ದಾರೆ. ಏಂ ಧೈರ್ಯಮೇಂ ಬಲಂ ಗಿರಿಯೋಳಾಂ ದಿಟಂ ಪಡೆದ ಬಲ ಬಲಾನ್ವಿತ ಮಹಾಧೈರ್ಯಯುತನಂ ಸನ್ಮಿತ್ರನಂ. ಆಗ್ಲಿ, ಏನಾಗ್ಬೇಕು ಅದಾಗುತ್ತೆ. ನಮ್ಗೆ ಶಬರಿ ಹೇಳಿದ್ದಾರೆ ಇಲ್ಲಿ ಸನ್ಮಿತ್ರ ಸಿಗ್ತಾನೆ ಅಂತೇಳಿ, ಸುಗ್ರೀವ ಅಂಥೇಳಿ. ಅದಕ್ಕಾಗಿ ನಾವು ಕಾಯೋಣ ಅಂಥೇಳಿ ಸುಗ್ರೀವನ ಕುರಿತು ಆಲೋಚನೆ ಮಾಡ್ತಾ ಸುಗ್ರೀವನ ರಾಜಧಾನಿಯ ಕಡೆಗೆ ಪ್ರಯಾಣ ಮಾಡೋದಕ್ಕೆ ಮನಸ್ಸು ಮಾಡ್ತಾರೆ. ಮನದೊಳೇನೊಂದಾಯ್ತೋ ಆರಲ್ಲಿ ಕಾಣ್ ಸೌಮಿತ್ರಿ. ಅವನಿಗೆ ಏನೋ ಮಂಚು ಕಾಣ್ತಾ ಇದೆ. ಸುಗ್ರೀವನ ಬಗ್ಗೆ ಆಲೋಚನೆ ಮಾಡ್ತಾ ಇರೋದ್ರಿಂದ ಅವನ ಸ್ನೇಹಕ್ಕಾಗಿ ನನ್ನನ್ನ ಕರೆಯೋದಕ್ಕೆ ಯಾರೋ ಅವನು ದೂತರಿರಬಹುದು ಅಂತ ಮನಸ್ಸು ಸೂಚನೆ ಕೊಡ್ತಾ ಇದೆ. ಆರಲ್ಲಿ ಕಾಣ್ ಸೌಮಿತ್ರಿ ಬೆಸಗಳು ತೆಳೆದು ತಕ್ಕನೆ ಬಂಡೆ ಎಡೆ ನುಸುಳ ತೊಡಗಿದನು. ಅರಸು ನೋಟದಿಂದ ಅರನೋ ಹುಡುಕುವಂತೆ. ಅರಸು ಹುಡುಕು ಯಾರೋ ಕಾಣ್ತಾ ಇದ್ದಾರೆ ಅಂತ ಹುಡುಕು ನೋಟದಲ್ಲಿ ನೋಡ್ತಾ ಇದ್ದಾನೆ. ಅವನಿಗೆ ಏನು ಕಾಣ್ತಾ ಇಲ್ಲ, ಆದರೆ ಮನಸ್ಸು ಸೂಚನೆ ಕೊಡ್ತಾ ಇದೆ, ಬೇಗ ಸ್ನೇಹ ಮಾಡಿ ನೀನು ಅವನಿಂದ ಸೈನ್ಯ ಸಹಾಯ ಪಡೆದು ಆ ಸೀತೆಯನ್ನ ಕಾಣ್ತೀಯ ಅಂಥೇಳಿ. ಏನೇ ಲಕ್ಷ್ಮಣ ಹೇಳ್ದ, ಇಲ್ಲಿಯೋ ಮೆಣೆಲ್ಲಿಯೋ ಅರಿಯನಾಂ ಕಾಣದು ಕಣ್ಣಿಗೆ ಬಗೆಗೆ ಸುಳಿದಿದೆ ಬರವು ಬಾಳಿಗೆಳೆಯ ನೋಡುವನ ಅಂತಂದಾಗ ಅವನು ಕೂಡ ನೋಡ್ತಾನೆ. ಹೌದು, ನಿಜ, ಅಲ್ಲಿ ಯಾರೋ ಇದ್ದಾರೆ, ಅದೇ ಆಂಜನೇಯ. ಮಾತು ಮುಗಿ ವನತರೊಳಗೆ ಮಾತಾಡಿದೆಂಬಂತೆ ಕೇಳಿಸಿತ್ತು ಒಂದು ಧ್ವನಿ. 100ನೇ ಸಾಲು. ಋಷ್ಯ ಮೂಕ ಮಹತ್ತೆ ಮೈವೆತ್ತವೋಲಂತೆ. ಹನುಮಂತ ಅಂದ್ಕೊಳ್ಳೇನೆ ಒಂದೇ ಸಾಲಿನಲ್ಲಿ ಅವನ ಭವ್ಯ ಆಕೃತಿಯನ್ನೇ ಕವಿ ಚಿತ್ರಿಸ್ತಾನೆ. ಕಂಡವನು ಯಾರು ಅಂದ್ರೆ ಆ ದಿವ್ಯವಾದ ಋಷ್ಯಮೂಕ ಪರ್ವತವೇ ದೇಹ ತಡದಂತೆ ಬಂತು ಅಂತ ಹೇಳುವಾಗ ಆ ದೇಹದ ಮಹತ್ ಗಾತ್ರವನ್ನು ಮಹತ್ವವನ್ನು ಅಣಿಸಿ ಹೇಳ್ತಾನೆ. ಮೈ ಬೆತ್ತ ಪಡೆದಂತೆ ಗೋಚರಿಸಿದನ್ ಬೃಹತ್ ಭವ್ಯನೋರ್ವಂ. ಎಷ್ಟು ಮಧುರವಾದ ಮಾತು. ದೇಹದಲ್ಲಿ ಅಪಾರವಾದ ಶಕ್ತಿ ಸಂಪನ್ನವಾದ ರೂಪದಲ್ಲಿ ಕಂಠ ಎಷ್ಟು ಮಧುರವೂ ಸುಸಂಸ್ಕೃತವಾಗಿದೆ ಅನ್ನೋದನ್ನು ನೋಡಿ. 110. ಜಲಮಕ್ಕೆ ಸುಖಮಕ್ಕೆ ನಮ್ಮ ತೌರಿ ಮಲಗೆ ನಿಮಗಕ್ಕೆ. ಸುಗ್ರೀವನ ಅನುಚರಂ ನಾಂ ಹನುಮನೆಂ ಎಂಬಂದ್ರಾಗಿದ್ದೇನೆ. ಮಾರುತನ ಮಗನ್ ನಾಂ ಆಂಜನೇಯನೆಂ ಆಗಿದ್ದೇನೆ. ನರವರಂ ವನರಂ ಕಪಿಚೇತನರ ಕುಲಕ್ಕೆ ಚೇತನಂ ನಾಂ. ನಾಲ್ಲ ಅವನು ನನ್ನ ಯಜಮಾನ. ಚೇತನಂ ದೇವ ಸುಗ್ರೀವನ್ ಅಟ್ಟಿದನ್ ಎನ್ನನ್ ಈ ನಿನ್ನಡೆಗೆ. ನಿಮಗೊಳ್ಪು ವೇಳಲಿಕೆ. ನಿಮಗೆ ಶುಭ ಹಾರೈಸೋದಕ್ಕಾಗಿ, ಸ್ವಾಗತಿಸಕ್ಕಾಗಿ ಸುಗ್ರೀವನಿಂದ ಬಂದಿರುವಂತಹ ದೂತ ನಾನು. ಪಾಪ ರಾಮನ ದುಃಖ 100ಕ್ಕೆ 100 ಕಡಿಮೆ ಆಗೋಯ್ತು. ಸ್ನೇಹ ಸಿಕ್ತು ಅಂದಮೇಲೆ
ತಗೋ ಅಂಜನ ಸಿಕ್ಕಿದ್ಮೇಲೆ ಸುಗ್ರೀವ ಸಿಕ್ಕಿದ್ಮೇಲೆ ಇನ್ನು ಸೀತೆ ಸಿಕ್ಕೋದೇನು ನೆಕ್ಸ್ಟ್ ಸ್ಟೆಪ್ 2 ಮೆಟ್ಲು ಅಷ್ಟೇ. ನಿಮ್ಮ ದುಃಖವನರಿತು ಆವೆಮ್ಮ ದುಃಖಮಂ ಸದೃಶಮನೆ. ಯಾಕೆ ನಿಮ್ಮ ಸ್ನೇಹಕ್ಕೆ ಸುಗ್ರೀವ ಇಷ್ಟಪಡ್ತಾನೆ ಅಂದ್ರೆ ಅವನು ಹೆಂಡತಿನ ಕಳ್ಕೊಂಡಿದ್ದಾನೆ. ಸಮಾನ ದುಃಖಗಳಾದ್ದರಿಂದ ನಮ್ಮಲ್ಲಿ ಸ್ನೇಹ ಬೇಕು. ಮೇಲಾಗಿ ಅವನ ದುಃಖ ನಿವಾರಣೆಗೆ ನಿಮ್ಮ ಸಹಾಯ ಬೇಕು, ನಿಮ್ಮ ದುಃಖ ನಿವಾರಣೆಗೆ ಅವನ ಸಹಾಯ ಬೇಕು. ಇದನ್ನು ನಾವು ಆಲೋಚಿಸಿ ನಿಮ್ಮ ಬರುವನ್ನು ಹಾರೈಸ್ತಾ ಇದ್ದೇವೆ. ನನಗೆ ಬನ್ನಿ ಮೊದಲೇ ಅವರಿಗೆ ಸೀಡಿ ಕೊಟ್ಟು ಬಂದಿದ್ದಾರೆ ಅಂತ ಅಳ್ತಾ ಇದ್ದಾರೆ ಅಂತ ಹೇಳಿ ಅವನು ಆ ಸೀತೆ ಎಲ್ಲಿದ್ದಾಳೆ ಎನ್ನುವುದು ಸುಗ್ರೀವನಿಗೆ ಗೊತ್ತಿದೆ. ಆದ್ದರಿಂದಲೇ ಆಂಜನೇಯನನ್ನು ಕಳಿಸಿದ್ದಾನೆ. ನಿಮ್ಮ ದುಃಖವನ್ನು ಅರಿತು ಆವೆನ್ನ ದುಃಖವನು ಸದೃಶವನೇ ಯಮಗೆ ನಿಮಗೆ ನಂಟರೈ. ಇಬ್ರು ನಂಟರು, ಯಾಕಂದ್ರೆ ಇಬ್ರು ಸಮಾನ ದುಃಖಿಗಳು, ಸಮ ದುಃಖಿಗಳು, ಆದ್ದರಿಂದ ನಂಟರು. ರವಿಸುತಂ ನಮ್ಮೆರೆಯನ್, ಸೂರ್ಯಪುತ್ರನಾದ ನಮ್ಮ ಯಜಮಾನ ಅಟ್ಟಿದನ್ ರವಿಕುಲದ ನಿಮ್ಮ ಗೆಳೆಯ ರವಿಸುತ, ನೀವು ರವಿಕುಲದರು. ಅದನ್ನು ನೆಂಟತನ ಎಷ್ಟು ಬೇಗ ಬಂತು ನೋಡಿ, ಇಬ್ಬರು ಒಂದೇ ವಂಶದವರು. ರವಿಕುಲದ ನಿಮ್ಮಯ ಕೆಳೆಯಂಬೇಡಿ ಅಟ್ಟಿಹಂ ಎನ್ನಂ. ಆ ಮಲೆಯನ್, ಆ ಧ್ವನಿಯನ್ನ ಕಾಡು ಜನದ ಕೊರಳ ಸಂಸ್ಕೃತಿಗೆ ಮಾರು ಹೋದ ರಾಮ. ಆ ಮಲೆಯನ ಕೊರಳ ಸಂಸ್ಕೃತಿ ಅಂತ ಹೇಳಿದೆ ಧ್ವನಿಯಿಂದ ಅನುಭವವಾದಂತಹ ಸಂಸ್ಕೃತಿಗೆ, ಮಹ್ಯಾಕೃತಿಗೆ ಅಂದರೆ ಶಿಶಿಮತಿಗೆ. ಆ ಪದಗಳಲ್ಲಿ ಎಷ್ಟು ಅರ್ಥವತ್ತಾಗಿ ಯೋಚಿಸಿ ಬಳಸ್ತಾರೆ ಅಂದ್ರೆ ಅದನ್ನ ನಿಧಾನಗತಿಯಲ್ಲಿ ನೋಡಿದ್ರೆ ಮಾತ್ರ ಅದನ್ನ ಮನಸ್ಸಿಗೆ ತಗೊಳಕ್ಕಾಗುತ್ತೆ. ಶಿಶುಮತಿ ಅಪಾರವಾದ ದೇಹ ಇದೆ, ನಿಮಗೆ ಗೊತ್ತಿದೆ, ಬೆಟ್ಟದಷ್ಟು ದೊಡ್ಡ ದೇಹ, ಅದನ್ನು ಸಣ್ಣ ಮಾಡ್ಕೊಂಡಿದ್ದಾನೆ. ಆದ್ರೆ ಮತಿ ಇದೆಯಲ್ಲ, ನಡವಳಿಕೆ ಇದೆಯಲ್ಲ, ಎಷ್ಟು ಸರಳ ಸುಂದರ ಮೃದು. ಆ ಮೃದುತ್ವವನ್ನ ಹೇಳೋದಕ್ಕಾಗಿ ಶಿಶುಮತಿ ಅಂತ ಹೇಳ್ತಾನೆ. ನಾನು ಶಿಶುಮತಿ ಹಿಂದೆ ನಿಜವಾಗಿ ಅಲ್ಲಿರೋದು ಶೀತಾಮತಿ ಅಂತ. ಶೀತ ಅಂದ್ರೆ ಹರಿತವಾದ, ಏನ್ ಮಾಡ್ಬೇಕು ಅದನ್ನ ತಕ್ಷಣ ಮಾಡುವುದಕ್ಕೆ ನಿರ್ಣಯ ಮಾಡಿಕೊಳ್ಳುವಂತಹ ಅಂತೇಳಿ. ನನಗೆ ಆ ಶಿಶು ಇಷ್ಟ ಆದ್ರಿಂದ ತಪ್ಪಿ ಓದಿದ್ದೇನೆ, ಇಷ್ಟಪಟ್ಟರು. ಗಿರಿವನ ಪ್ರಿಯ ರಾಮಚಂದ್ರನಂ, ಕುವೆಂಪು ಇಷ್ಟ ಆದ್ಮೇಲೆ ಅವ್ರ 30ನೇ ಸಾಲು ಶ್ರೀರಾಮನಿಗೂ ಕಾಡಿಷ್ಟ ಆಗ್ಬೇಕು. ಗಿರಿವನ ಪ್ರಿಯ ರಾಮಚಂದ್ರನಂ ನೆಲದರಿಕೆ ಹೆಸರ ಓರೋರ್ವರನ್ನರಿತು. ಇಬ್ಬರು ಪರಸ್ಪರ ಪ್ರಕೃತಿ ಪ್ರೇಮಿಗಳಾದ್ರಿಂದ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಮೆಚ್ಚಿ ನೋಳ್ ಪಂದದೋಳ್ ರಾಮಾಂಜನೇಯರಿಬ್ಬರು ದೃಷ್ಟಿಯಿಂದ ಓರೋರ್ವರನ್ನಪ್ಪಿ, ಕೈಯಿಂದಲ್ಲ ಕಣ್ಣಿನಿಂದಲೇ ಪರಸ್ಪರ ಅಪ್ಪಿಕೊಂಡು ರಾಮನಿಗೂ ಆಂಜನೇಯನಿಗೂ ಸಮಾನವಾದ ಗುಣ ಈ ಮೇಲೆ ಹೇಳಿದಂತಹ ಮಾತಿರೋದ್ರಿಂದ ಬಟ್ಟಿಸಿದರಲ್ಲಿ ನೆಪ್ಪೆರಗಾಗಿ ಲಕ್ಷ್ಮಣಗೆ. ಅವರಿಬ್ರು ಆಗ ಪ್ರೇಮದಿಂದ ದೃಷ್ಟಿಯಿಂದ ಅಪ್ಪಳೋದನ್ನು ನೋಡುವಾಗ ಲಕ್ಷ್ಮಣ ವಿಸ್ಮಯಗೊಳ್ತಾನೆ. ಮೇರ್ವಾಗಳ ಅನಿಲಾತ್ಮಜಂ, ಮಾರ್ಗಂ ಏರ್ವಾಗಳ್ ಅನಿಲಾತ್ಮಜಂ ಮಿತಭಾಷಿ. ಆಗ್ಲೇ ಹೇಳಿದ್ದಾನೆ, ಮಿತಭಾಷಿ ವಾಕ್ಕೋವಿದ ಧನುರ್ಧ್ವನಿಯ ಗಾಂಭೀರ್ಯ ಬ್ರಹ್ಮಚರ್ಯ ದೃಢ ಪ್ರತ್ಯಯ ಮಹೋದಾರ ಶಾಂತಿಯಂ ಪರಿಚಯಿಸಿದನು ದಶರಥ್ಮಂಗೆ. ಆತ್ಮಜ ಮಗನಿಗೆ ರಾಮನಿಗೆ. ರಾಮನನ್ನು ಮಾತಾಡ್ತು ಹಿಂದ್ಗಡೆ 5-6 ಪದಗಳ ಮುಂದೆ ರಾಮ ಮತ್ತು ಹನುಮಂತ ಅದೆಷ್ಟು ಒಂದಾಗ್ತಾರೆ, ಆತ್ಮೀಯರಾಗಿರ್ತಾರೆ ಅನ್ನೋದನ್ನ ಇವತ್ತಿಗೂ ರಾಮಾಂಜನೇಯ ಚಿತ್ರವನ್ನು ನೋಡ್ತೇವೆ, ಫೋಟೋ ಹಾಕೊಳ್ತೀವಿ ಮನೆಗೆ. ಅದು ಇಲ್ಲಿಂದ ಪ್ರಾರಂಭವಾದದ್ದು. ಈ ಭಾಷೆ ಅವನಿಗೆ ಮನಸ್ಸನ್ನ ಸೆಳೀತು. ದಶರಥಾತ್ಮಜನಿಗೆ ಕಿಷ್ಕಂದಿಯನ್ನ, ಋಷ್ಯಮೂಕವನ್ನ, ವಾಲಿಯನ್ನ, ಸುಗ್ರೀವನ್ನ, ನೀಲ ನಳ ಜಾಂಬವಂತರನ್ನ, ವಾನರ ಕುಲದ ಕಥಾ ಮಹಿಮೆಯನ್ನ ಎಲ್ಲವನ್ನೂ ಹೇಳ್ತಾನೆ. ಯಾಕೆ ಹೇಳ್ಬೇಕು ಅಂದ್ರೆ ವಾಲಿಗಾಗಿರೋ ಸಂಕಟವನ್ನು ತಪ್ಪಿಸೋದಕ್ಕೆ ಅದನ್ನು ತಾನು ರಾಮ ಸ್ವೀಕಾರ ಮಾಡ್ಬೇಕಾದ್ರೆ ತಮ್ಮ ಪರಿಚಯ ಪೂರ್ತ ಇರಬೇಕು ಮತ್ತು ವಾಲಿಯಿಂದ ಆದ ಹಾನಿಯನ್ನ ಅವನಿಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕು. ಏಂ ನಿರ್ಜನಂ ವನಂ,
ಅದಕ್ಕೂ ಕಾರಣ ಹೇಳಬೇಕು. ಬರೀ ವಾಲಿ ಮಾತನ್ನು ಹೇಳಿದ್ರೆ ಸಾಲದು. ವಾಲಿ ಈ ಆಶ್ರಮಕ್ಕೆ ಬರೋ ಹಾಗಿಲ್ಲ ಯಾಕೆ ಅನ್ನೋದನ್ನು ಕೂಡ ಹೇಳಬೇಕು. ಅದಕ್ಕೆ ಇನ್ನು ಕೆಲವು ಮಾತನ್ನು ಹೇಳ್ತಾನೆ. ವಾಲಿಯೇಂ ಪಾಪದಿಂ ಕಲಿಯಾದನೇಂ. ಪಾಪ ಮಂತಿರಕ್ಕೆ ಆತ ಕಲಿತಿಟ್ಟಂ ರಾವಣನನ್ನು ಗೆದ್ದವನು. ದಶಕಂಠನು ಬೆದರಿ ದೂರ ಇರ್ಪ ಬಳಿಗೆ ಬರಲಂಜಿ, ಇವನ ಬಳಿಗೆ ಬರೋದಕ್ಕೆ ಹೆದರ್ಕೊಂಡು ಬಲು ದೂರ ಇರ್ತಾನೆ. ಜಗತ್ತನ್ನೇ ಗೆದ್ದವನು ರಾವಣ, ಆದರೆ ರಾವಣನನ್ನ ಗೆದ್ದವನು ವಾಲಿ. ಆದ್ದರಿಂದ ಅವನು ದುಷ್ಟ ಇರ್ಬೋದು, ಆದರೆ ಅವನ ಶೌರ್ಯ ಯಾರು ಕೈ ಮುಗಿದು ಮೆಚ್ಚುವಂತಹದ್ದು ಅಂತ ಹೇಳುವಾಗ, ಮರೆಯಾದ ಆಂಜನೇಯ ಕಾಡನ್ನ ನೋಡ್ತಾ ಇದ್ದಾರೆ, ಇನ್ನೇನು ಬರ್ತಾನೆ ಅನ್ನೋದು ಗೊತ್ತು. ಆ ಟೈಮ್ ಬ್ರೇಕ್ ಆಗೋದಕ್ಕೆ ಇವ್ರು ಮಾತಾಡ್ಕೊತಾ ಇದ್ದಾರೆ. ಸೌಮಿತ್ರಿ ನೋಡು, ನಿರ್ಜನಂ ವನಂ ಶಂಕೆಯಾಗುತ್ತಿಹುದಣ್ಣ, ಇದು ವಾನರೇ ಶಂಗೆ ಇರ್ತೆಯ ಅಪ್ಪಡೆ ಏಕಿಂತ ಪಾಳು ಸುರಿಯುತ್ತಿದೆ. ಆಂಜನೇಯ ಹೇಳಿದ್ದೆಲ್ಲ ನಂಬೋದ? ಕಾಡು ಜನರ ಜೊತೆ ನಾವು ಸ್ನೇಹ ಮಾಡೋದ? ಬಹುದೂರದ ಪ್ರಯಾಣ ಮಾಡಿ ಅಲ್ಲಿ ಹೋಗಿ ಯುದ್ಧ ಮಾಡಿ ಸೀತೆಯನ್ನು ಎತ್ಕೊಡೋ ಶಕ್ತಿ ಇವರಿಗಿದೆಯಾ? ಅನುಮಾನ ದೃಷ್ಟಿಯಿಂದ ನೋಡ್ತಾನೆ. ಹೌದಾದರೆ ಈ ವನ ಯಾಕೆ ಹಾಳಾಳು ಸುರಿತಿದೆ? ಈ ಕಾಡು ಜನ ಈ ಕಾಡೊಳಗೆ ಹಾಕಿದ್ದಾರೆ. ಅವನ ಮಾತುಗಳು. ಶ್ರೀರಾಮ ಅಷ್ಟು ಸುಲಭವಾಗಿ ಅಪನಂಬಿಕೆ ಕೊಡೋದಿಲ್ಲ, ಆದರೆ ಇದಕ್ಕೆ ಕಾರಣವನ್ನ ಶೀಘ್ರವಾಗಿ ಆಂಜನೇಯನೇ ಹೇಳ್ತಾನೆ. ಶೋಭಿಸುವ ಮಲ್ಲ ಕಚ್ಚೆಯ ಕಟಿ ಆ ಮಲೆಯ ಸಿಡಿಲುಗಳನ್ನು ಮೆಚ್ಚಿ ನೋಡುತ್ತಿಹ ರಾಘವ, ಬಳಿಗಾಂಜನೇಯ ನೈತಂದನ್ ವರದ ನಿಂತೆಂದು. ಬಂದಿದ್ದಾನೆ ಆಂಜನೇಯ. ಸುಗ್ರೀವನ ಆಳುಗಳಿ ಕಾಣ್ಬರ್ ಅನಿಬರ್, ಇವರೆಲ್ಲ ನೀಲಾದಿ ಸುಗ್ರೀವನ ಆಳುಗಳು. ವಾಲಿ ಬಂಧಿಸಿಹನವರೆಲ್ಲರಂ ಭಯದ ಪಂಜರದ ವಜ್ರದವಳು. ಸುಗ್ರೀವನಿಗೆ ಊರಿಂದ ಹೊರಗೆ ಹೋಗುವಂತಹ ಶಿಕ್ಷೆ, ಅದರ ಪರಿಣಾಮವಾಗಿ ಆತ್ಮೀಯರಾದ ಸುಗ್ರೀವನ ಭಂಟರನ್ನೆಲ್ಲ ಸೆರೆಮನೆಗೆ ಹಾಕಿದ್ದಾನೆ. ಅಷ್ಟೇ ಅಲ್ಲ, ಹೆಂಡತಿ ರುಮಿಯನ್ನು ಕೂಡ. ವಾಲಿಯ ಬೇಲಿಯ ಮುರಿಯೇ ನಮ್ಮದೈ ತೋಂಟ ಮನಿತುಂ ನಿನ್ನದು ಕಣ. ಇದೆಲ್ಲವೂ ಕೈ ಸನ್ನೆಗೈಯಲೊಡನೆ ಮರೆಯಾದುದ ಆಸೆನೆ ಕಾಣಿಸ್ಕೊಂತು, ಮುದ್ರೆ ಮಾಡಿತು, ಮರೆಯಾಯಿತು. ಇದೆಲ್ಲ ನಿನ್ನ ಸೇವೆಗೆ ಇರುವಂತಹ ನಂಬಿಕೆ ಕೊಡೋದಕ್ಕಾಗಿ ಎಲ್ಲರನ್ನು ತಂದು ಒಂದು ಸೆಕೆಂಡ್ ತೋರಿಸಿದ್ದಾನೆ. ಮರ್ಪಿನೋಳ್ ಚರಿಸಿ ಕೆಲ ದೂರ ನಡೆಯೇ ತೋರ್ದುದು ವೃಕ್ಷತರ ಗುಹಾ ಮಂದರಂ. ಹಾಗೆ ಬರ್ತಾ ಇರುವಾಗ ಸುಗ್ರೀವನ ವಾಸಸ್ಥಳದ ಅತ್ಯಂತ ವೃಕ್ಷವಾದ ಕಠಿಣತಮವಾದ ಗುಹಾ ಮಂದಿರ ಕಾಣ್ತಾ ಇದೆ. ಗುಹೆಯ ಗೋಡೆಯ ಮೇಲೆ ಮೆರೆದು ಆಯುಧ ಪಂಕ್ತಿ. ಅದೇ ಅವನ ರಾಜ ಅರಮನೆಯಲ್ಲಿ ಭವ್ಯ ಇರ್ಬೇಕಾ, ಅದರ ಮಿನಿ ಇದೆ. ಚೂರು ಚೂರು ಗೋಡೆಯ ಮೇಲೆ ಸುಂದರವಾಗಿ ಮೆರೆಯುವ ಆಯುಧಗಳ ಪಂಕ್ತಿ. ದಂಡಾಗ್ರದೋಳ್ ಧೀರ ಮಿರ್ದತ್ತು ವಾನರ ಕೀರ್ತಿ ಪತಾಕೆ. ಅದು ಕಪಿ ಪತಾಕೆ. ಅವರು ಕಪಿಧ್ವಜರು ಅಂತ ಕುವೆಂಪು ಕಲ್ಪನೆ ಮಾಡಿದ್ದಾರೆ. ಎಷ್ಟು ಹೇಳಿದ್ರು ಅವ್ರಿಗೆ ಬಾಲ ಬೇಕೇ ಬೇಕು, ಕಿಷ್ಕಿಂಧ ದಹನ ಆಗ್ಲೇಬೇಕು. ಬದಲಾವಣೆ ಮಾಡೋದು ಸುಲಭ ಅಲ್ಲ. ಮಾಡಿದ್ಮೇಲೆ ಕಡೆಯವರೆಗೂ ಅದನ್ನ ಕಾಪಿಟ್ಕೊಳ್ಳೋದಿದೆಯಲ್ಲ, ಅವ್ರಿಗೆ ಅಂಥವರಿಗೂ ಕಷ್ಟವೇ. ಮಿತ್ರರು ಬೆರೆಸಿ ಮಂಥನದೊಳಿರ್ದ ಸುಗ್ರೀವನ್ ಮಂಥನ ಆಲೋಚನೆ ಮೀಟಿಂಗ್. ಉತ್ಸಾಹದ ಮೇಲೆದ್ದು ಕೈ ಮಿಗುದು ಅತಿಥಿಗಳಿಗೆ ಸಾದರದೆ ಕೈ ಪಿಡಿದು ತಳಿರ ತೊಂಗಲ್ ಮನೆಗೆ ಕರೆತಂದನ್. ಕುರ್ಚಿ ಇಲ್ಲ, ಸೋಫಾ ಇಲ್ಲ, ಅದು ಸ್ವಲ್ಪ ಹಸಿರು ಎಲೆಗಳನ್ನು ಹಾಕಿ ಒಂದು ದಿಣ್ಣೆ ಮಾಡಿ ಕಲ್ಲಿನ ಮೇಲೆ ಕೂರಿಸ್ಬೇಕು, ಅದೇ ಕುರ್ಚಿ. ಅದಕ್ಕೆ ಕುರ್ಚಿ ಹೇಳ್ತಾನೆ. ತೊಂಗಲ್ ಮಣೆ ಕರೆತಂದನವರ್ಗಳಂ ತುಂಬು ಗಾಂಭೀರ್ಯದಿಂ ಶೋಭಿಪ ವಿನಯದಿಂದ. ಧನ್ಯನಾಂ ದಾಶರಥಿ ಕೈ ಮುಗಿದನಿಗೋ ನಿನ್ನ ಕೆಳೆಯಂ ನಾಂ ಪಡೆದ ನಿನ್ನ ಬಾಳ್ ಮರ್ಪು ಮಳ್ಗಿ ಬೆಳಗಾದದ್ದು. ಇವತ್ತಿನವರೆಗೆ ನನ್ನ ಬದುಕಿನ ಕತ್ತಲಳಿದು ಈಗ ಬೆಳಕು ಕಾಣ್ತಾ ಇದ್ದೇನೆ. ತೊಲಗಿ ಆಪತ್ತು
ಬಿಡಿಸಿದ್ದಾರೆ, ಕೂರಿಸ್ಬೇಕು. ನನಗುಮಿ ನನಗಾಗಿ ನೆಲೆಗಟ್ಟ ತಲೆವ ನಾಳ ನೀಲ ಜಾಂಬವ ಹನುಮರ ಆದಿ ಎಲ್ಲ ಮಿತ್ರಕ್ಕಾಗಿ ನಿನ್ನ ಬರವನ್ನ ಹಾರೈಸಿದ್ದೆನೋ ರಾಮ. ನಾ ತಿಳಿದೆನಾಂಜನೇಯನ ಬೆಳೆದ ವಾರ್ತೆಯಂ ನಿಮ್ಮಗಿಲ ದುಃಖ ಕಥೆಯಂ. ಆಂಜನೇಯ ನೀವು ಕಥೆ ಎಲ್ಲ ಹೇಳಿದ್ದಾನೆ, ಸೀತೆಯನ್ನು ಹುಡ್ಕೊಂಡು ಬರ್ತಾ ಇದ್ದೀರಿ ಅನ್ನೋ ಮಾತು ಇತ್ಯಾದಿ ಇತ್ಯಾದಿ ನಾವು ಅದಕ್ಕೆ ಸಹಾಯ ಮಾಡ್ತೀವಿ. ದುಷ್ಟ ಸಂಹಾರಂ ಸುವ್ರತಂ ಇಲ್ಲಿ ನೆರೆದ ನಮಗ ಅನಿಬರಿಗೆ. ಈ ಭಾಗಕ್ಕೆ ಕಪ್ಪೂಂದನ ಅಗ್ನಿಯೇ ಸಾಕ್ಷಿ ಅಂತೇಳಿ ಹೆಸರು ಕೊಟ್ಟಿದ್ದಾರೆ ಕವಿ. ಒಬ್ಬೊಬ್ರು ಕೂಡ ರಾಮ ಮತ್ತು ಸುಗ್ರೀವನ ಸಖ್ಯಕ್ಕೆ ಸೈನ್ಯ ಸಹಿತವಾಗಿ ಅಗ್ನಿ ಸಾಕ್ಷಿಯಾಗಿ ಪ್ರತಿಜ್ಞೆಯನ್ನು ಗೈದು ಕಡೆವರೆಗೂ ನಿನ್ನ ಜೊತೆಲಿದ್ದು ನಿಮ್ಮ ಇಷ್ಟಾರ್ಥವನ್ನು ಮುಗಿಸ್ಕೊಡ್ತೇವೆ, ಪೂರೈಸ್ಕೊಡ್ತೇವೆ ಅನ್ನುವ ದೃಢ ಪ್ರತಿಜ್ಞೆಯ ಮಾತುಗಳು. ಇನ್ನು ಸ್ವಲ್ಪ ಕೆಲವು ಮಾತುಗಳು ಬರ್ತದೆ. ನಿನಗೆ ನನಗೆ ನೀನ್ ಪೂಂಜನಗ್ನಿಯೇ ಸಾಕ್ಷಿ, ನಿನ್ನರಸಿ ನಾನು ಅರಸಿ ಹೇಳ್ತು, ಇನ್ನೊಂದು ಅರಸಿ ಹುಡುಕಿ. ನಿನ್ನರಸಿಯಂ ನಾಂ ಅರಸಿ ಕದ್ದೊಯ್ದ ನನ್ನ ವರಸಿ. ಆ ಪದಗಳೇ, ಅವನ್ನ ವರಸಿ ಕೊಂದು ಸಮೆಸುವೆನು ನಿನ್ನ ಸೇವೆಗೆ ನನ್ನ ಸರ್ವಮಂ. ನನ್ನ ಸರ್ವಂ ಅಂದ್ರೆ ಎಲ್ಲ ವಾಲಿ ಹತ್ರ ಇದೆ, ಪೂರ್ಣ ಸೈನ್ಯ ಇರೋದು ವಾಲಿ ಹತ್ರ. ನನ್ನ ಸರ್ವಸ್ವಮಂ ನಿನಗೆ ಅರ್ಪಿಸುವೆನ್ ಅಂತ ಹೇಳುವಾಗ ಆ ಸರ್ವಸ್ವದ ಅಧಿಕಾರ ತನಗೆ ಬರುವಾಗ ವಾಲಿ ಹೋಗ್ಬೇಕು. ಅದಕ್ಕಾಗಿ ಸೀತೆಯನ್ನು ಹುಡುಕಿ ತರೋಕ್ ಮುನ್ನ ಇವನಿಗೆ ಪೂರ್ಣ ಸೈನ್ಯದ ಒಡೆತನ ಆಳ್ತನ ಬರ್ಬೇಕಾದ್ರೆ ವಾಲಿಯ ಸಂಹಾರ ಆಗಬೇಕು. ಅದನ್ನ ಮನಸ್ಸಿನಲ್ಲಿಟ್ಕೊಂಡು ಈ ಮಾತನ್ನ ನಿಧಾನಕ್ಕೆ ಎಳಿತಾ ಇದ್ದಾನೆ. ನಿನ್ನನೆಂದರಿ ಸಕಲ ಕಿಷ್ಕಿಂದೆ ಕರೀತಿಲಿ. ಈ ಎಲ್ಲ ಕಿಷ್ಕಿಂದ ನನ್ನ ರಾಜ್ಯ ಎಲ್ಲವೂ ನಿಂದು ಅಂತ ತಿಳ್ಕೋ. ಪರಪತ್ನಿಗಳು ಆತಂ ಸತ್ತನ್ ಎಂದರಿ ರಾವಣ. ಪೂಂದೆ ನಗ್ನಿಯೇ ಸಾಕ್ಷಿ, ಪೂರ್ಣ ಪ್ರತಿಜ್ಞೆ. ಒಡನೊಡನೆ ನುಡಿಗಿದ್ದ ಈ ನಾಲ್ವರ್ಕೆ ವಾಮನೇತ್ರಂ. ಹಾಗಿರುವಾಗ ಎಲ್ರಿಗೂ ಎಡಗಣ್ಣು ಹಾರ್ತಂತೆ. ಕಾಮಿನಿಯರೀರ್ವರಿಗೆ ಕಾಮಾಂಧರೀರ್ವರಿಗೆ ಆ 4 ಜನರಿಗೂ ಹೀಗೆ ಅವರು ಪ್ರತಿಜ್ಞೆಯನ್ನು ಮಾಡ್ತಾರೆ. ಮುಂದೆ ರಘುನಂದನನು ಕೂಡ ಪ್ರತಿಜ್ಞೆ ಮಾಡುವ ಮಾತನ್ನು ಓದ್ತೇನೆ. ಕೌತುಕದೊಳಿದ್ದ ರಘುನಂದನನ ಕಿವಿಗಳಿಗೆ ಪರ್ಚಿದನ್ ಅನಿಲ ಜಾತ ನಿಂತೆಂದು ಹೀಗೆ ಕಿವಿಗೆ ಹೇಳಿದ್ದಾನೆ. ಅತ್ತಲ ಕಿಷ್ಕಿಂದ ಇರ್ಪುದೈ ನೋಡಲ್ಲಿ ಅಲ್ಲಿ ಮಲೆಯ ತೋಳ್ ತಕ್ಕೆಯೋಲ್ಪಟ್ಟವಲ್ಲಿ ಅದುಗಳು ಕಾಡಿನ ತೋಳಿನ ಅಪ್ಪುಗೆಯಲ್ಲಿ ಮಲಗಿರುವಂತೆ ಕಾಣ್ತಾ ಇರೋ ನಮ್ಮ ಕಿಷ್ಕಿಂಧೆಯನ್ನ ನೋಡು. ಅದೇ ರುಮಾದೇವಿಯಂ ವಾಲಿ ಸೆರೆಯೋಳಿಟ್ಟ ಅಚಲ ಚೂಡ ಮನೋಹರವಾದ ಅಚಲ ಬೆಟ್ಟ. ಅಲ್ಲಿ ರುಮೆ ಬಂದಿಯಾಗಿದ್ದಾಳೆ. ತನ್ನ ಅರ್ಧಾಂಗಿ ನಮೆಯುತ್ತಿರ್ಪಡೆಯಂ ಅವಲೋಕನಂಗೈದ ಎಮ್ಮ ದೊರೆ ಸುಗ್ರೀವ ಇಂದಿನಿ ಮಾಲ್ಕೆಯಂ ಸುಯಿದು. ಅಯ್ಯೋ ಅನ್ನುವಾಗ ನಾನು ಕಳ್ಕೊಂಡೆ ಸಮುದ್ರ ಚುಕ್ಕೆಗಳದ್ರಿಂದ ಅಲ್ಲಿಗೆ ಚುಕ್ಕೆಗಳನ್ನಿಟ್ಟು ಇನ್ನೊಟ್ಟು ಕಮಲದಲ್ಲಿ ಭಾಮಂಗೆ ಅಂತ ಮುಂದುವರಿಸ್ತಾರೆ ಕವಿ. ಎಲ್ಲೋ ಕಳ್ಕೊಂಡೆ. ತನ್ನ ದೈತೆಯ ನೆನಹು ಮರುಕೊಳಿಸಿದಂತಾಗೆ. ಅಯ್ಯೋ ಮೃತಾತ್ಮಜನೆ, ನನಗ ಪುಣ್ಯಮಿ ಇಲ್ಲ ಆಯ್ತಲ್ಲ. ಕೇಳ್ದದ ಮುದಿಯ ಜಾಂಬವಂ ಪೇಳ್ದನ್. ಅವನು ಬಹುಕಾಲದಿಂದ ಅವನು ಸಮುದ್ರ ಮಥನ ಕಾಲದಲ್ಲೇ ಹೋಗಿ ಸಹಾಯ ಮಾಡಿ ಬಂದವನು, ಬಹಳ ಆಳವ ಅವನು ಹೇಳೋ ಮಾತುಗಳು ಹೆಚ್ಚು ಬೆಲೆ. ಅವನು ಹೇಳೋ ಮಾತು, ಭುವನದೋಳ್ ಬೇರೆ ಧೂರ್ತರಿನ್ನರಂ ಕಾಣೆನ. ರಾವಣನಂತಹ ಧೂರ್ತರನ್ನ, ಬೇರೆಯನ್ನ, ಅನ್ನ ಅಂದ್ರೆ ಸಮಾನ ಅಂತವರನ್ನ ಇನ್ನು ನಾನು ಕಾಣೆ. ನಡೆದೊಂದ ಪೂರ್ವಂ ಪೇಳ್ವೆನ್ ಕೇಳ್ ಪಗಲ್ ಎಮ್ಮ ವಾನರರ್. ಕತೆ ಹೇಳ್ತಾನೆ, ರಾವಣನ ಹಿರಿಮೆಯನ್ನು ಸೂಚಿಸುವುದಕ್ಕಾಗಿ ಹೇಳುವಂತ ಒಂದು ಕತೆ. ಪಲ್ಲೂಕ ವಂಶಜರು, ಕಪಿ ವಂಶಜರು ಅರಣ್ಯ ವ್ಯಾಯಾಮ ಶಕ್ತಿಯಂ ವಿಹರಿಸು ಓಡಾಡು. ಯಾತಕ್ಕೆ? ವ್ಯಾಯಾಮ ಶಕ್ತಿಯಂ,
ಶಕ್ತಿ ಅಪೇಕ್ಷೆ. ಮೇಲೆ ಬಾಂದಳದೆ ಪಳಯಿಸುವ ಧ್ವನಿ ಕೇಳಿತು. ಗೊತ್ತಾಯ್ತ ಸಂದರ್ಭ ಏನು ಅಂತ? ರಾವಣ ಹೊತ್ತೊಯ್ತಾ ಇರುವ ಸೀತೆ ಆಭರಣವನ್ನು ಎಸೆಯುವ ಸಂದರ್ಭಕ್ಕೆ ಬಂದಿದ್ದೇವೆ. ರಾಮನಿಗೆ ಸಂತೋಷ ಕೊಡುವಂತಹ ಅಥವಾ ಸಮಾಧಾನ ನೆಮ್ಮದಿಯನ್ನು ಕೊಡುವಂತಹ ಒಂದು ಸಾಕ್ಷಿ ಈಗ ಸಿಗ್ತಾ ಇದೆ. ಬಾಂದಳದಿ ಪಳಯಿಸುವ ಗೊಳಡುವ ಧ್ವನಿ ಕೇಳಿದುದು. ಬೀಳ್ದತ್ತವನಿಗೊಂದು ಪೊನ್ನ ಒಡವೆ. ತುಂಬಾ ಒಡೆಯ ಗಂಟನ್ನು ಹಾಕಿದಾಳೆ ಅಂತ ಮೂಲದಲ್ಲಿ ಬರುತ್ತೆ. ಇಲ್ಲಿ ಅವಳ ಕಾಲುಗಳಿಗೆ ಒಂದೇ ಎಸಿತಾಳೆ. ಇದನ್ನು ಅಳಿಸೋದಕ್ಕಾಗಿ ಪಾಪ ಅನಸೂಯ ಎಷ್ಟೊಂದು ಆಯುಧಗಳನ್ನ ಸೃಷ್ಟಿ ಮಾಡಿಕೊಟ್ಲು. ಅದನ್ನು ಮೂಲದಲ್ಲಿ ಕವಿ ಅದನ್ನೆಲ್ಲ ಬಿಟ್ನೋ. ಅವಳಿಗೆ ಈ ತರ ಅದ್ಭುತವಾದ ಘಟನೆಗಳನ್ನು ಹೇಳೋದು ಅಷ್ಟು ಇಷ್ಟ ಇಲ್ಲ ಅಂತ ಕಾಣುತ್ತೆ, ಅದಕ್ಕಾಗಿ ಬಿಟ್ಟೆ. ಆದ್ರೆ ಎಷ್ಟು ಗಂಟು ಬೇಕಲ್ಲ, ಗಂಟಿಲ್ಲ ಒಂದು ಆಭರಣವನ್ನ ಎಸಿತಾಳೆ. ಸಾಲ್ಗು ಮತಿ ಬುದ್ಧಿ ತೋರಿಸ್ರಿ ಎಲ್ಲಿದೆ ರಾಮನಿಗೆ ಕುತೂಹಲ, ಅದು ನನ್ನ ಸೀತೆ ತಿರ್ಬೋದ ಅಂತೇಳಿ. ತೋರಯ್ಯ ತೋರನಗೆ ತೋರು ಬೇಗದಿಂ ರವಿ ಸುತನ ವಶ ನಿರ್ಪುದ ಅವತಂಸವನ್ನ ಆಭರಣವನ್ನ ತೋರಿಸು ರವಿಸುತ ಸುಗ್ರೀವ. ಹನುಮ ಭಕ್ಷದೊಳೊರಗಿ ಸೊರಗಿದುದು ರಾಮತನು ಬೇಗ ತರ್ತಾನೆ, ತೋರಿಸ್ತಾನೆ. ನೋಡಿದ ಕೂಡಲೇನೆ ಅದೇನು ಅಂತ ಗೊತ್ತಾಯ್ತು ರಾಮನಿಗೆ. ಸುಸ್ತಾದ ಹಾಗೆ ಹನುಮ ವಕ್ಷದೊಳೊರಗಿ ಸೊರಗಿದುದು ರಾಮತನು ಸೀತಾ ವಿರಹದುರಿಯ ಹೊಯ್ಲಿನಲ್ಲಿ. ನೋಡಿ, ಇನ್ನು ರಾಮ ಹನುಮರ ಬಾಂಧವ್ಯ ಎಷ್ಟೋ ಮುಂದೆ ಬೆಳೆಯತಕ್ಕಂತಿದೆ. ಆದ್ರೆ ಕವಿಗೆ ಆಗ್ಲೇನೆ ಅವರಿಬ್ಬರನ್ನ ಅಂಟಿಸ್ಬಿಟ್ಟಿದ್ದಾನೆ, ಒಂದ್ ಮಾಡಿದ್ದಾನೆ. ಅವನು ಎದೆ ಹೊರಗಿದ್ದು ಲಕ್ಷ್ಮಣನ ಎದೆ ಅಲ್ಲ, ಹನುಮನ ಎದೆ. ಸೀತಾ ವಿರಹದ ಉರಿಯ ಹೊಯ್ಲಿಗೆ ಸಿಕ್ಕಿ ಬಳಲಿದನು. ರೋಷ ಪಣಿಯರ್ ಉಪ್ಪುವ ಏಳುವ ತರದಿಂದ ಉಬ್ಬಿ ಏಳುವ ತೆರದಿಂದ ಸುಯಿದನ ಅನಿಲ ವನಜಾವಲ್ಲಭಂ. ಕೋಪದಿಂದ ಪೇಳೆಲೋ ಕಪಿಧ್ವಜ ಕುಲೇಂದ್ರ ಹೇ ಸುಗ್ರೀವ. ಒಂದು ಗಳಿಗೆ ಸುಸ್ತಾಗಿ ಮಲಗಿದ ತಕ್ಷಣವೇ ಹಾವು ಹೆಡೆಯೆತ್ತಿ ಮೇಲೇಳುವಂತೆ ಉಕ್ಕಿ ಎದ್ದ. ಪೇಳೆಲೆ ಕಪಿಧ್ವಜ ಕುಲೇಂದ್ರ ಹೇ ಸುಗ್ರೀವ ದೈತ್ಯನ್ ಎತ್ತಣು ಇದನೆನ್ನು ಉಸಿರ ದೈತ್ಯಂ. ಎನ್ನ ದೈತ್ಯಂ ಅಲ್ಲ, ದೈತ ಅಂದ್ರೆ ಹೆಂಡತಿ. ಉಸಿರ ದೈತ್ಯಂ ಎಲ್ಲಿಗೂ ಇದಂ ಪೇಳ್ ತೋರ್ ಬೇಗ ಹೋಗೋಣ. ಇರ್ಪಡೆಯ ನೀಗಳೇ ಬೀಳ್ತುವನೆ ಬಾಗಿಲಂ ತೆರೆವನ ನೀಚಂಗೆ. ಆ ನೀಚಂಗೆ ಮೃತ್ಯುವಿನ ಮನೆಯ ಬಾಗಿಲನ್ನು ತೆಗಿತೇನೆ, ಬೇಗ ತೋರ್ಸು. ಇವನಿಗೆ ಆತರ ಆದ್ರೆ ಬೇಗ ಆಗತ್ತ. ಇನ್ನು ಸಮುದ್ರಕ್ಕೆ ಸೇತುವೆ ಕಟ್ಬೇಕು, ಎಲ್ಲ ಹಾಕ್ಬೇಕು. ಸುಗ್ರೀವನಿಗೆ ಎಲ್ಲೇ ಗೊತ್ತಿದೆ ಅಲ್ವಾ. ಅದಕ್ಕಾಗಿ ಚಿಟಿಕೆ ಚಪ್ರ ಕಟ್ಟಕ್ಕೆ ಆಗಲ್ಲ. ಅದರಿಂದ ರಾಮ ಎಷ್ಟೆಲ್ಲ ಆತರ ಮಾಡಿದ್ರು ಅವನು ಉಳಿದೇಳಲಿಲ್ಲ. ನೀನಾರ್ಯ ನಾಂ ವಾನರಂ, ನೀನಾರ್ಯ ನಾಂ ವಾನರ, ನನಗೆ ನಿನ್ನಂತೆ ಹೋಲ್ ಮನೆ ಮಡದಿಗೆಟ್ಟ ಗತಿ ಇಪ್ಪುದು ನಿಜ. ಆದರೆ ಧೈರ್ಯ ನಿಧಿ, ಸ್ವಲ್ಪ ಸಾವಧಾನ ಮಾಡಿಕೋ. ನಿನ್ನೆರ್ದೆಯ ನೆಚ್ಚು ಅಳಿದು ಕೆಟ್ಟರೆ ತಾಳ್ಮೆಯಿಂದ ಆಲಿಸು. ನಂಬಿ ಅದರಿಂದ ನಾನು ಹೇಳ್ತಾ ಇದ್ದೇನೆ. ಕಳ್ದುಯ್ದ ನೀಚಂ ದಶಗ್ರೀವನೆಂಬುವಂ ಎಂದು ಎಮ್ಮೆಲ್ಲರೂ ಹೇ ಕೇಳಿ ಬಲ್ಲೆವು ಲಂಕೆಯಂ. ತೆಂಕಣದ ಕಡಲ ನಡುವಿನ ದೀವಿನಾಡಂ. ದೀವಿ ಅಂದ್ರೆ ದ್ವೀಪ. ಅದನ್ನು ನಾವು ಕೇಳಿದ್ದೇವೆ, ಎಲ್ಲಿದೆ ಅಂತ ನಮ್ಗೆ ಗೊತ್ತು. ತಡೆಯಮಗೆ ವಾಲಿ ಅಲ್ಲದೆ ರಾಕ್ಷಸೇಶ್ವರಂ ತಾನಲ್ತು. ಈಗ ಅಲ್ಲಿಗೆ ಹೋಗೋದಕ್ಕೆ ನಮಗ್ ತಡೆ ಬೇರೆ ಹೊರಗಿನದಲ್ಲ, ಒಳಗಿನದೇ ನಮ್ಮ ವಾಲಿದೆ. ವಾಲಿ ಸಂಹಾರ ಆಗದಲ್ಲೇನೆ ಹೋಗುವಾಗಿಲ್ಲ. ರಾಮನಿಗೆ ಆತರ ಇದ್ರೂ ಈ ದೊಡ್ಡ ಕಪ್ಸೈನ್ಯ ಕರಗತವಾಗ್ಬೇಕಾದ್ರೆ ಶತ್ರು ಸಂಹಾರ ಆಗ್ಬೇಕು. ಅದಕ್ಕೆ ನಿಧಾನವಾಗಿ ಅವನು ಹೇಳ್ತಾನೆ, ಕೂತ್ಕೋ, ಮಾತ್ರ ಮಾಡ್ಬೇಡ. ಒಂದು ವಿಷಯ ಇದೆ, ನಮಗೊಂದು ಅಡ್ಡಿ ಇದೆ, ಅದನ್ನ ನಿವಾರಣೆ ಮಾಡಿಕೊಳ್ಳೋಣ. ವಾಲಿಕಣ ಯಾರವನು? ದಶ
ದಶಗ್ರೀವ ದಶಗ್ರೀವಕ್ಕೆ ದಶನೇ ದಶಗ್ರೀವರಾತಂಗೊಂದು ಸೀರ್ಪುಲ್ಲು. ಅವನು ಎಷ್ಟು ಗಟ್ಟಿ ಅಂತ ಹೇಳಿದ್ರೆ, ಈ ದಶಗ್ರೀವ ಅಥವಾ 10 ತಲೆಯುಳ್ಳ ರಾವಣ ಇದನ್ನಲ್ಲ, ಅಂತಹ 10 ರಾವಣರು ಎದುರು ಬಂದ್ರು ಒಂದು ಹುಲ್ಲು ಕಟ್ಟಿಗೆ ಸಮ ಅವನು. ಅಷ್ಟು ಶೂರ. ನಾನು ಯಾಕೆ ನಿನ್ನ ಆಶ್ರಯ ಕೇಳ್ತೀನಿ ಅಂದ್ರೆ, ನನ್ನಂತ ವೀರರಾದ ಸೂರ್ಯಪುತ್ರರು 1000 ಜನ ಹೋದ್ರು ಅವನನ್ನ ಅಲ್ಗಾಡ್ಸಕ್ಕಾಗಲ್ಲ ವಾಲಿ. ಅಷ್ಟು ಶೂರ ಅವನು. ಲಂಕೇಶ್ವರ ಜಿತ. ಚೆನ್ನಾಗಿದೆ. ಸೀರ್ಪುಲ್ಲಂತೆ, ಸಿಡಿ ಚಿಕ್ಕ ಹುಲ್ಕಡ್ಡಿ. ಶತಕೋಟಿ ಬಲಶಾಲಿ ವಾಲಿಗೆ ಕಣ, ತಮ್ಮುಖ ಸಮರ ನೀತಿಯಿಂದಾತನಂ ಜಯಿಸೆ. ಶತಮಾನಗಳೇ ವೇಳ್ಕುಮೈ. ಗೆಲ್ಲೋದಕ್ಕೆ ಶತಮಾನಗಳು ಬೇಕು. ಪಿಂತೆ ನಾಮೆನಿತ ಸೂಳ್ ಕಂಡೆರ್ಪೆವು ಆತನ ಚಂಡ ವಿಕ್ರಮದ ದುರ್ದಮತಯಂ. ಬ್ರಹ್ಮವರ ಬಲಂ ಇರ್ದುದೈ ಆತಂಗೆ, ಮಾರಾಂತು ನಿಲ್ಲುವ ವೈರಿಯ ಬಲ ತೋಳ್ ಅರ್ಧಮಂ ಕಂಡೊಡನೆ. ಕೊಳ್ಗೆ ನಿನ್ನದಟೆಂದು. ಅವನಿಗೆ ವರ ಇದೆ. ಯಾಕೆ ಅವನು ಗೆಲ್ಲಕ್ಕಾಗಲ್ಲ ಅಂದ್ರೆ, ಶೂರನಾದ ಎದುರಾಳಿ ಬಂದ್ರೆ ಯುದ್ಧಕ್ಕೆ ನಿಂತ ಕೂಡಲೇ ಅವನ ದೇಹದ ಶಕ್ತಿಯ ಅರ್ಧ ವಾಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ವಾಲಿಯ ಶಕ್ತಿ ಪ್ಲಸ್ ಅವನೆಂತ ಅರ್ಥ. ಆದ್ರಿಂದ ಅವನಿಗಿಂತ ಅರ್ಧಕ್ಕೆ ಜಾಸ್ತಿ ಆಯ್ತಲ್ಲ. ಹಾಗಾಗಿ ಎಂಥವರು ವಾಲಿಯನ್ನು ಗೆಲ್ಲಕ್ಕಾಗೋದಿಲ್ಲ. ಅದು ಬ್ರಹ್ಮ ವರ. ರಕ್ಷಯಂ. ಎಂತ ರಕ್ಷೆ? ವಜ್ರೋಪಮ ಕವಚ. ದುಂದುಬಿ ಹೆಸರ ದೈತ್ಯಂ. ಒಂದು ಉದಾಹರಣೆ ಹೇಳ್ತೀನಿ. ದುಂದುಬಿ ಅಂತ ಹೇಳಿ ರಾಕ್ಷಸ, ದೊಡ್ಡ ಶೂರಾದಿಶೂರ ರಾಕ್ಷಸ. ಅವನನ್ನ ಕೆಣಕಿ ಬಂದವನನ್ನ ಸಮುದ್ರ ಗಗನ ಗಿರಿವರ ಹಿಮಾದ್ರಿಯನ್ನ ಕೆಣಕಿ ಕಾಳಗಕ್ಕೆ ಸೆಳೆಯಿದ ಆ ಮಹಾಧೂರ್ತ ದೈತ್ಯನನ್ನ ದ್ವಂದ್ವ ಯುದ್ಧದಲ್ಲಿ ಭಯಂಕರ ಕಲಿಗಳೀರ್ವರಿಗೆ ಭೀಮಕರ್ಮಿಯ ಎಮ್ಮೆ ಹೋರಿಯ ಮೈಯ ಪದ. ಎಮ್ಮೆ ಹೋರಿ ಅಂದ್ರೆ ಕೋಣ. ಸೃಷ್ಟಿ ಇವರೇ ಸೃಷ್ಟಿ ಮಾಡುವ ಪದ. ರಕ್ಕಸನ ಶಿಖರ ಸಮ ಕೋಡರಳ ನಿರ್ಕೈಗಳಿಂದ ರಾಕ್ಷಸ ಅವನು. ಅವನ 2 ತೋಳುಗಳನ್ನೆತ್ತಿ ಸಾಯಿಸಿ ಎಸೆತಾನಂತೆ ಶತಯೋಜನ ದೂರಕ್ಕೆ. ಅದು ಬಂದು ಆಶ್ರಮದಲ್ಲಿ ಬಿತ್ತು. ಆ ಕೋಪಗೊಂಡ ಋಷಿ ಶಾಪ ಕೊಡ್ತಾನೆ, ವಾಲಿ ಇಲ್ಲಿ ಬಂದ್ರೆ ಅವನು ಸಾಯ್ತಾನೆ ಅಂತೇಳಿ. ಅದಕ್ಕೆ ವಾಲಿ ಬರಲ್ಲ ಅಂತ ಗ್ಯಾರಂಟಿ ಇದ್ದಿದ್ರಿಂದ ಸುಗ್ರೀವ ಆಶ್ರಮದಲ್ಲಿದ್ದದ್ದು. ಆ ಆಶ್ರಮದಲ್ಲಿ ಋಷಿ ಇಲ್ಲ. ಈಗ ಹಾಳಾಳು ಸುರಿತಾ ಇದೆ. ಅದನ್ನ ಈ ಹಿಂದೆ ನಾವು ನೋಡಿದ್ದು. ಏನ್ ಲಕ್ಷ್ಮಣ, ಹಾಳಾಳು ಸುರಿತಾ ಇದೆ, ಇದಂತಹ ಕಾಡಿನಲ್ಲಿ ಸುಗ್ರೀವ ಇದ್ದಾನೆ. ಯಾಕಿದ್ದಾನೆ ಅಂದ್ರೆ, ವಾಲಿ ಬರದೇ ಇರುವಂತಹ ರಕ್ಷಿತ ಪ್ರದೇಶ ಅದು. ಭೀಮಕರ್ಮಿಯ ಎರ್ಮೆ ಓರಿಯ ಮೈಯ ರಕ್ಕಸನ ಶಿಖರ ಸಮ ಕೋಡಳ ನಿರ್ಕೈಗಳಿಂದೆತ್ತು ಪಿಡಿದು ಒತ್ತಿ ತಿರುಪಿ ತರಕಾರಿ ಗೋಣ್ ಮುರಿಗೆ ರಕ್ತ ಸುರಿಯುವಂತೆ ಕುತ್ತಿಗೆಯನ್ನ ಕಿರ್ಚಿ ತೆಗೆದೊಗೆದ ನೈ ಮುಗಿಲ ಮೊಗಕ್ಕೆ ಸ್ವಯಂತ ಆಕಾಶಕ್ಕೆದ್ದ ಬೀಳ್ದತ್ತು ಆ ರಕ್ಕಸ ಪೆಣ. ಮತಂಗನ ಉತ್ತರಿಸಿ ಯೋಜನ ದತ್ತ ದೂರಕ್ಕೆ ಮತಂಗ ಮುನಿ ಆಶ್ರಮದಲ್ಲೇ ಹೋಗಿ ಬಿತ್ತು. ಆದ್ದರಿಂದ ಅವನಿಗೆ ಶಾಪ ಬಂತು ಅನ್ನೋ ಮಾತನ್ನ ನನಗೆ ಹೇಳಿದ್ದೇನೆ. ವಾಲಿಯ ಶೌರ್ಯ ಗೊತ್ತಾದ್ಮೇಲೆ ಅವನನ್ನ ಗೆಲ್ಲೋದಕ್ಕೆ ರಾಮನ ಸಹಾಯ ಕೇಳ್ತಾ ಇರುವಾಗ, ನೀನೇನೋ 16,000 ಅದೆಲ್ಲ ಕತೆ ಬೇಡ, ವಾಲಿ ಮುಂದೆ ಅದ್ಯಾವುದೋ ನಡೆಯಲ್ಲ ಅನ್ನೋ ಭಾವನೆ ಎಲ್ಲ ಸುಗ್ರೀವನಿಗೆ ಇರೋದ್ರಿಂದ ರಾಮನ ಶೌರ್ಯ ಎಷ್ಟು ಅಂತ ಒಂಚೂರು ತಿಳ್ಕೊಡೋದಕ್ಕಾಗಿ ಉಪಾಯಾಂತರದಿಂದ ಏನೇನೋ ಸುತ್ತು ಬಳಸಿ ಮಾತಾಡ್ತಾ ಇದ್ರೆ, ಬಹಳ ಜಾಣನಾದಂತಹ ರಾಮನಿಗೆ ಇದೆಲ್ಲ ಅರ್ಥ ಆಗುತ್ತೆ. ನನ್ನ ಶೌರ್ಯ ಎಷ್ಟು ನಿಮ್ಗೆ ಗೊತ್ತಾಗ್ಬೇಕಾ? ಆಯ್ತಪ್ಪ, ತೋರಿಸ್ತೀನಿ. ವಾಲಿಯ ಗೆಲ್ಲುವ ಶೌರ್ಯನ ರಾಮ ತೋರ್ಬೇಕಾದ ಒಂದು ಪರೀಕ್ಷೆಯ ಸಮಯ ಸುಗ್ರೀವನಿಂದ ಬಂತು. ಒಂದೇ ಒಂದು ಬಾಣವನ್ನು ತೆಗೆದು ಸಾಲಾಗಿರುವ 7 ಸಾಲ ವೃಕ್ಷಗಳನ್ನ ಒಂದೇ ಸರಿ 1 ಸೆಕೆಂಡಲ್ಲಿ ಚಕ್ಕಂತ ಕಟ್ ಮಾಡಿ ತೋರಿಸ್ತಾನೆ. ಅಪ್ಪ, ಕೈ ಮುಗಿತಾನೆ. 100 ವಾಲಿಯರು ನೀನು ಮುಂದೆ ಸಮನಲ್ಲ ಅಂತೇಳಿ ಆ ಸಂದರ್ಭಕ್ಕಾಗಿ ಪೀಠಿಕೈಲು ಏನಪ್ಪ 345 ಕೀಳ್ಗೈಮೆ ನಮ್ಮ ಬಲ್ಮೆಯನ್ ಅರಿಯದಾಡುತ್ತಿಹೆ
ರಾಮನು ಹೊಡ್ಕೋಬೇಕಾದ ಕೆಟ್ಟ ಸಂದರ್ಭ ಇದು. ಯಾಕಂದ್ರೆ ನಂಬಿಕೆ ಕೊಡ್ಬೇಕಲ್ಲ. ನಮ್ಮ ಬಲ್ಮೆಯನ್ ಅರಿಯದಾಡುತ್ತಿಹೆ ನೀನ್ ನಿರ್ದಯ ಶಂಕೆ ಬಯಲಪ್ಪವೋದು ಅನುಮಾನ ಬಯಲಾಗೋ ಹಾಗೆ ಹೋಗೋ ಹಾಗೆ ತೋರ್ಪೆನ್ ಎನ್ನ ಅಣ್ಮುಮಂ ನನ್ನ ಪರಾಕ್ರಮವನ್ನು ಕೂಡ ತೋರಿಸ್ತೇನೆ. ಮೇಣ್ ಮತ್ತು ಬಿಲ್ ಜಾಣ್ಮೆಯ ನನ್ನ ಬಿಲ್ಲಿನ ಪರಿಣತಿಯನ್ನು ಕೂಡ ನಿನಗೆ ನಾನು ತೋರಿಸ್ಕೊಡ್ತೇನೆ. ಅಯ್ಯೋ ಸ್ವಾಮಿ ಹಂಗನ್ಲಿಲ್ಲ, ಅಯ್ಯಯ್ಯೋ ನಾನು ಅನುಮಾನ ಮಾಡ್ತೇನೆ. ಇದು ಉಪಚಾರಕ್ಕೆ ಹೇಳೋ ಮಾತು, ಅದರ ವಿಶೇಷವೇನಿಲ್ಲ, ಅದರ ನಿಗೂ ಗೊತ್ತು. ಇಲ್ಲ ಇಲ್ಲ ಅಂತಾನೆ. ಏನೋ ವಾಲಿಯೆಂದೆನಿತಾ ಸುಳ್ಳನ್ ಸಮಯ ಸೋಲ್ತು ಮೈ ಮುರಿಸಿಕೊಂಡಿರ್ಪೇನೆ. ಅದರಿಂದ ನನ್ನ ಬಾಯಲ್ಲಿ ಅಣತದಲ್ಲಿ ಎಷ್ಟೋ ಸರಿ ಸೋತು ಶೌರ್ಯ ಕಂಡಿರೋದ್ರಿಂದ, ಸೋತ್ರ ರಾಕ್ಷಸರನ್ನು ಕಂಡಿರೋದ್ರಿಂದ, ಬೇರೆಯವ್ರನ್ನ ಕಂಡಿರೋದ್ರಿಂದ ನನ್ನ ಬಾಯಲ್ಲಿ ಮಾತು ಬಂದಷ್ಟೇ ನಿಮ್ಮನ್ನು ಅನುಮಾನ ಮಾಡಿಲ್ಲ. ನಾನ್ ಏನೆಸೆಗೆ ಪೇಳ್ ನಿಶಂಕೆ ನೀನ್ ಅದು ಬೇಡ, ಏನ್ ಮಾಡ್ಲಿ ಹೇಳು. ತೋರ್ಪೆನ್ ಹೇಳಂಜದಿರಿ ಹೇಳು. ಕೆಡದಿರ್ತ ಚಲೋಪಮ ದುಂದುಬಿಯ ಶವಂ ಕಂಕಾಲ ಭೀಕರ ಮದಂ ಕಂಡು ಸೌಮಿತ್ರಿ. ದೊಡ್ಡ ದೇಹ, ಎಷ್ಟು ದೊಡ್ಡ ಅಂದ್ರೆ ಅದು ದೇಹ ಇಲ್ಲಿ ಬಿದ್ದರೆ ಬೆಂಗಳೂರು ಮೇಲೆ ಇಡೀ ಬೆಂಗಳೂರು ಪೂರ್ತ ಮುಚ್ಚುತ್ತೆ. ಅಷ್ಟು ದೊಡ್ಡ ದೇಹ, ಇದನ್ನೇ ನಾನೇನು ಹೆದರ್ಕೊಂಡು ಬಣಿಸಿದ್ದು ಅಂತ ರಾಮನ ತಮ್ಮ ವೀರ ಲಕ್ಷ್ಮಣ ಪಕ್ಕ ತನ್ನಿಡಿದ್ರೆ ಅದು 100 ಯೋಜನ ದೂರ ಹೋಗಿ ಬಿತ್ತು. ಅಂದ್ರೆ ನನ್ನ ತಮ್ಮನ ಶೌರ್ಯ ಇಷ್ಟ ಆದ್ರೆ ಅಣ್ಣಂದ ಎಷ್ಟು ಅಂತ ಕಲ್ಪಿಸ್ಕೊಳ್ಳಿ ಅಂತ ಕವಿ ತಮಾಷೆ ಮಾಡ್ತಾ ಇದ್ದಾನೆ. ನೀಂ ಪೇಳ್ದುದಿದೆ ಕಣ ನಿಮ್ಮ ಅಗ್ರಜಂ ಕೊಂದು ಬಿಸುಟ ದುಂದುಬಿ ರಾಮಚಂದ್ರಂಗೆ ಕಿರಿಯನಾಂ ಸಣ್ಣವನು. ಕಿರಿಯನು ಬೇಕಂತ ಹೇಳ್ತಾನೆ, ಶೌರ್ಯದಲ್ಲೂ ಕಿರಿಯನು. ಕಣ್ಣನ್ನನ್ ಆರ್ಪನ್ ಶೌರ್ಯವನ್ನ ಆಶಂಕಿಸಿದ ವಾನರನ ಕೀಳ್ಮೆಗೆ ಲಕ್ಷ್ಮಣಂ ಕೊಂಕು ನುಡಿಯಿಂದರಿದು ಅನುಮಾನ ಮಾಡಿದೆ. ನನ್ನ ಸಣ್ಣವನು ಚೂರು ನೋಡು ಒಂದ್ಸರಿ ಅಂತ ಹೇಳಿ ಬಿಲ್ಲ ಕೊಪ್ಪಿಂ ಚಿಮ್ಮಿದ ಅಂದ್ರೆ ಬೆರಳಿಂದ ಅಲ್ಲ, ಬಿಲ್ಲ ಕೊಪ್ಪು ತನ್ನ ಬಿಲ್ಲಿನ ತುದಿಯಿಂದ ಒಂದ್ಸರಿ ಹೀಗೆ ಮೀಟಿ ಚಕ್ ಅಂದಾಗ ಟಪಕ್ ಅಂತ ಹೋಯಿತು ದೈತ್ಯ ದೇಹ. ರಯ್ಯನೆದ್ದಾಪಣಂ ತೂನ್ ತಿಟ್ಟುದು ಮುಗಿಲ್ಗೆ ಆಕಾಶಕ್ಕೆ ತೂತ ಮಾಡ್ತಂತೆ. ಆಕಾಶ ಅಂದ್ರೆ ಅವಕಾಶ ಇರೋ ಜಾಗಕ್ಕೆ ಆಕಾಶ ಅಂತಾರೆ. ಅಷ್ಟು ವಿಸ್ತಾರವಾದ ಗಗನಕ್ಕೆ ತೂತು ಮಾಡಿದಾಗೆ ಬಿತ್ತು. ಮತ್ತೆ ತಿರುಗಿ 10 ಯೋಜನದಾತ ಬೆಳೆದತ್ತು. ಇದೆಲ್ಲ ಕಂಡು ಸುಗ್ರೀವ ಬೆರಗಾಗ್ಲಿಲ್ಲ. ಅವನಿಗೂ ಆ ಶಕ್ತಿ ಇದೆ, ಸಾಧಾರಣನಲ್ಲ. ಅವನು ವಾಲಿಯ ತಮ್ಮನೇ ಆದ್ದರಿಂದ, ಸೂರ್ಯಪುತ್ರನೇ ಆದ್ದರಿಂದ ಅವನಿಗೂ ಆ ಸಾಮರ್ಥ್ಯ ಇರೋದ್ರಿಂದ ಅವನು ಬೆರಗಾಗ್ಲಿಲ್ಲ, ಕಣ್ಣು ಹರಿಸ್ಲಿಲ್ಲ, ಮುಖ ಬಿಳಿಸ್ಕೊಳ್ಳಿಲ್ಲ. ಸುಮಿತ್ರಾತ್ಮಜನೇ, ನಮ್ಮ ಬಲಕ್ಕೆ ವಾನರರ ಸೈನ್ಯಕ್ಕೆ ಹೆಣದ ಹೊರ ಹಿರಿದಲ್ತು. ಇದೇನು ದೊಡ್ಡ ವಿಚಾರ ಅಲ್ಲ. ಅಂದ್ರೆ ನಮ್ಮಲ್ಲಿರೋ ನೀಲ, ಜಾಂಬವ, ಹನುಮ, ನಾನು ಒಬ್ಬೊಬ್ರು ಯಾರು ಬೇಡ ನನ್ನ ಮಗ ಅಂಗದ ಈ ಹೆಣವನ್ನ ಹೀಗೆ ಹಾರಿಸಬಲ್ಲೆವು ಅಂತ ಇಂಡೈರೆಕ್ಟ್ ಆಗಿ ಹೇಳಿದಾಗ ರಾಮ್ನಿಗೆ ಒಂಚೂರು ಚುರುಕು ಮುಟ್ದಂಗಾಯ್ತು. ನಾನು ತೋರಿಸ್ತೀನಿ, ನನ್ನ ಸಾಮರ್ಥ್ಯವನ್ನು ನೀವು ತೋರಿಸಿ ಅನ್ನೋ ಹಾಗೆ ಮುಂದಿನ ಕ್ರಿಯೆ. ನೀಗೈದ ಕಜ್ಜಮಂ ಎಸಗುವರೆಮ್ಮ ಸೇನೆಯಲ್ಲಿ ತಿರುಳರು ಸಣ್ಣವರು ನಸು ಮುನಿದು ಕೆಂಪೇದ ತಮ್ಮನ ಮುಖವಂ ನೋಡಿ ತಲೆ ತೆಗೆದುಕೊಂಡಲ್ಲ, ಕಣ್ಣಿಗೆ ನಾಚಿಕೆ ಆದಂಗಾಯ್ತು. ಏನ್ ದೊಡ್ಡ ಕೆಲಸ ಅಂತ ಹೊಗಳ್ಕೊಂಡು ಬಂದೆ ನೀನು, ಮುಚ್ಕೊಳ್ಳೋ ಸಾಕು, ನಾವು ಯಾರು ಈ ಕೆಲಸ ಮಾಡ್ತೀವಿ ಅಂತ ಇಂಡೈರೆಕ್ಟ್ ಆಗಿ ಅಂದಾಗ ಅವನ ಮುಖ ಕೆಂಪಗಾದಾಗ ತಲೆ ತೆಗಿಸಿದಾಗ ರಾಮ ಹೇಳ್ತಾನೆ, ಸೋದರನೇ ಅವಮಾನ ಮಾಡಬೇಡ, ನೀನು ಜಂಬ ಹೊಡ್ಕೊಂಡಿದ್ದ ತಪ್ಪು. ಅವರು ಬಹಳ ಶೂರು, ನನಗೆ ಗೊತ್ತು. ಆಂಜನೇಯನ ಬಗ್ಗೆ ನನಗೆ ಗೊತ್ತು, ಸುಗ್ರೀವನ ಬಗ್ಗೆ ಗೊತ್ತು ಅಂತ ತಮ್ಮನ್ನ ಬೈಯುವುದರ ಮೂಲಕ ಸ್ವಲ್ಪ ಮಟ್ಟಿಗೆ ಆ ಸಮಯದ ಸಾಂದರ್ಭಿಕವಾದ ಪಿಗುಡನ್ನ ಸಡಿಲ ಮಾಡ್ತಾನೆ.
ಇವರ ಕೆಳೆಯಿಂದ ಒಳ್ಪು ಕೈಗೂಡಿತು ಕೂಡಿದ ಪುದು ಯಮಗೆ ಸ್ನೇಹ ಮಾಡ್ಕೊಳಕ್ ಹೊರಟಿದ್ದೀವಿ. ಅವರ ಶೌರ್ಯದಿಂದ ನಾವು ಸೀತೆಯನ್ನು ಪಡಿಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಸಣ್ಣ ವಿಷಯಕ್ಕೆ ನಾವು ಜಗಳ ಮಾಡ್ಕೊಳ್ಬಾರ್ದು ಅಂತ ಸೂಚನೆ ಕೊಡ್ತಾನೆ ರಾಮ, ಜಾಣ ರಾಮ. ಆದ್ರಿಂದ ನಾವೇನ್ ಮಾಡ್ಬೇಕು? ಬಿನದಿಂ ಕಾಣಿವರ ಸರಳ ಸೌಜನ್ಯಮಂ. ಅವರ ಸರಳತೆಯನ್ನ, ಸಜ್ಜನಿಕೆಯನ್ನ ವಿನೋದವಾಗಿ ತಿಳ್ಕೋಬೇಕು. ಯಾವುದನ್ನು ಬಿಗಡಾಯಿಸಬಾರ್ದು, ಹೆಚ್ಚಿಸಬಾರ್ದು ಅಂತ ಹೇಳಿ ತಾನು ತನ್ನ ಶೌರ್ಯವನ್ನು ತೋರಿಸೋದು ಅನಿವಾರ್ಯವಾದ್ದರಿಂದ ಕಾರ್ಮುಖ ಪ್ರಳಯದೋಳ್ ಜಿಗ್ವೆಯಿಂದುಜ್ವಲಂ ಪಣ್ಮುದೆ ತಡೆ ಕೇಳ್ ರಾಮನೆ ಚಂಬುತಾಂ. ತಾನು ಶರಸಂಧಾನ ಮಾಡಿ ಬಾಣವನ್ನು ಬಿಲ್ಲಿಗೆ ಹೂಡಿ ಸಾಲಾಗಿರುವಂತಹ 7 ಸಾಲ ವೃಕ್ಷಗಳನ್ನ, ಬೃಹತ್ತಾದ ವೃಕ್ಷಗಳನ್ನ ಒಂದೇ ಬಾಣದಲ್ಲಿ ಒಂದೇ ಸೆಕೆಂಡಲ್ಲಿ ಹೊಡೆಯುವ ರಾಮನೆ ಚಂಬುತಾಂ. ದೆಸೆ ದೆಸೆ ನಡುಗೆ ಹುಡುಗೆ ಬೆಟ್ಟದರಿ ಕಾಡಿಗಳ ಪ್ರತಿಧ್ವನಿ ಕೊಡುಗೆ ಇಲ್ಲಣಿಸೆ ಕಿಷ್ಕಿಂದೆ ಹಗಲುಳಿಕೆಯಂತೆ ವೇಗದಿಂಪರಿ ತಂದು ತುಂಡರಿಸಿತು. 1 2 3 4 5 6 7 ಎಣಿಕೆಯ ಸಾಲುಗೊಂಡಿರ್ತ ತಾಳ ವೃಕ್ಷ. 1 2 3 4 5 6 7. ಹೌದು, 7 ಸಾಲ ವೃಕ್ಷಗಳನ್ನ ಕಡಿದಾಗ ಆದ ಶಬ್ದಕ್ಕೆ ಇಡೀ ಕಿಷ್ಕಿಂದವೇ ಏನೋ ಸದ್ದಾಯಿಸು ಅಂತ ನಡುಗಿತು. ಈಗ ಮುಗಿದ ಅವನಿಗೆ ನಂಬಿಕೆ ಬಂತು. ಅಯ್ಯಯ್ಯೋ, ಇಂತಹ ವೀರನನ್ನ ನಾವು ಅನುಮಾನ ಮಾಡಿ ಪ್ರಶ್ನೆ ಮಾಡಿದಲ್ಲಿಂದ ಮನಸ್ಸಿಗೂ ಅನ್ಸಿರ್ಬಹುದು. ಉರ್ಕನ ಆಶಂಕಿಸಿದೆನು. ಕಡೆ ಸಾಲು 410. ನಿನ್ನ ಉರ್ಕನ ಆಶಂಕಿಸಿದೆನು, ಸಾಮರ್ಥ್ಯವನ್ನ ಅನುಮಾನ ಮಾಡಿದೆ. ಅಲ್ಪ ಬುದ್ಧಿ ಕಿರು ಬುದ್ಧಿ ನನ್ನದು ಮನ್ನಿಸ ಎತ್ತೇಳಿ ಕೈ ಮುಗಿದು ಬೇಡಿದನು ಸೂರ್ಯ ತೇಜಸ್ವಿ. ಮುಂದೆ ವಾಲಿಯನ್ ಸಂಹಾರ ಮಾಡುವಂತಹ ಭಾಗಕ್ಕೆ ನಾನು ಬರ್ತೇನೆ. ನೀಂ ಸತ್ಯವ್ರತ ನಿರ್ಜಿಟಂ 6ನೇ ಭಾಗ. ಮತ್ತು ಸಂಹಾರ ಆದಮೇಲೆ ದಿವಸದ ಮೇಲೆ ರಾಜ್ಯ ಅರಸತನ ಸಿಕ್ಕಿರೋದ್ರಿಂದ ಮನುಷ್ಯ ಮಾತ್ರರಿಗೆ ಸಹಜವಾಗಿ ಅಪೇಕ್ಷೆಗಳು ಸಂದರ್ಭಾನುಸಾರವಾಗಿ ಮುತ್ತಿ ಬರ್ತದೆ. ಆದ್ದರಿಂದ ರಾಮನನ್ನೊಂದು ಸ್ವಲ್ಪ ಮರೆತು ಮಳೆಗಾಲ ಬೇರೆ ಬಂತು. ಆನಂದವಾಗಿ ತನ್ನ ಪತ್ನಿಯ ಜೊತೆ ಸುಖವಾಗಿರುವಾಗ ಸುಗ್ರೀವನನ್ನು ಕಂಡು ರಾಮನಿಗೆ ಮೈ ಬಿಸಿ ಆಯಿತು. ನನ್ನನ್ನು ಮರೆತು ತಾನು ಸುಖವಾಗಿದ್ದಾನೆ, ಇವನಿಗೆ ಚುರುಕು ಮುಟ್ಟಿಸ್ಬೇಕಂತೇಳಿ ಅನ್ಸುತ್ತೆ. ಮುಟ್ಟಿಸ್ತಾನೆ ಅನ್ನೋ ಮಾತು ಮುಂದಿನ ದಿವಸ ಓದ್ತೇನೆ. ಇವತ್ತು ವಾಲಿಯ ಸಂಹಾರದ ಭಾಗವನ್ನ ಇದ್ದೇನೆ. ಮುಗಿದುದು ಆ ಮಂತ್ರಣದ ಇರುಳು. ಮಂತ್ರಣ ಆಲೋಚನೆ ರಾತ್ರಿ ಕಳೆಯಿತು. ನಯಕ್ಕೆ ದಿಕ್ ನಯನ ಕಣ್ಣು, ದಿಕ್ ನಯನಕ್ಕೆ ನೀರುರ್ಕಲ್ ಎದೆ ಕಾಣ್ತಾ ಇಲ್ಲ. ತೆರೆದೊಯ್ಯನೆ ಉಷಕ್ಕಾಂತಿ, ದಿಗ್ನಯನಕ್ಕೆ ಉಷಂಕಾಂತಿ ಬೆಳಕು. ಋಷ್ಯಮೂಕದ ಶಿಖರ ವೇದಿಕೆಗಳಿರ್ದರಿಗೆ ತೋರ್ದುದು ನವ ಪಾರಂ ವಿಶ್ರಾಂತಮೋ ಗಿರಿ ಪಂಕ್ತಿ. ಕವಿ ಸಂದರ್ಭ ಸಿಕ್ಕಿದಾಗ ಒಂಚೂರು ಪ್ರಕೃತಿಯನ್ನು ತೋರಿಸ್ಬೇಕು. ಉಷಕ್ಕಾಲದ ರಶ್ಮಿ ಬೆಟ್ಟದ ಮೇಲೆ ಅಗಾಧವಾಗಿ ಹರಡಿರುವಾಗ ಆ ಋಷ್ಯಮೂಕ ಬೆಟ್ಟದ ತುದಿಯ ವೇದಿಕೆಯಲ್ಲಿ ದಿಣ್ಣೆಯಲ್ಲಿದ್ದವರಿಗೆ ತೋರಿತ್ತು ನಭ ಪಾರ ವಿಶ್ರಾಂತಮಾಗಿರಿ ಪಂಕ್ತಿ. ಪಾರ ಗಡಿ ಇಲ್ಲದಷ್ಟು ದೊಡ್ಡದಾಗಿರುವ ಗಿರಿ ಪಂಕ್ತಿಗಳು ಕಾಣ್ತಾ ಇರುವಾಗ ಎಲ್ಲ ಕಡೆಯಲ್ಲಿ ಸೂರ್ಯರಶ್ಮಿ ಹೊಂಬಣ್ಣಕ್ಕೆ ಅಪರೂಪವಾದ ಚಿತ್ರವನ್ನ ಕಣ್ಣಿಗೆ ಕಂಗೊಳಿಸುವಂತೆ ಮೂಡಿಸಿದಾಗ ಆಗ ಸಿಪಿಲೆ ಹಕ್ಕಿಯ ಸಿಳ್ಳಿ ನಿಂಚರಂ ಕೇಳಿಸಿತು. ಸಿಪಿಲೆ ಹಕ್ಕಿ ಹೆಸರು ಕೇಳಿತು. ಕವಿ ತಾನ ಬುದ್ಧಿ ಅತಿ ಚಂಚಲಂ. ಇದನ್ನ ಹೇಳ್ತಿರುವಾಗ ಕವಿಗೆ ಬಹಳ ಚಂಚಲ ಮನಸ್ಸು. ಇನ್ನೇನು ಹೇಳಬೇಕು ಒಂದಿಷ್ಟ ಆಗತ್ತೆ ಈ ಕವಿಗೆ. ಮತ್ತೆ ಬೇರೊಂದನೇನಾನುಮಂ ನೆನೆದನೆ ರುಮಾವಲ್ಲಭಂ. ಈಗ ಅಲ್ಲಿಗೆ ಬರ್ತಾನೆ. ರುಮಾವಲ್ಲಭ ಇನ್ನೇನು ಯೋಚನೆ ಮಾಡ್ತಾ ಇರ್ಬೋದು. ಕಿಂದೆಯ ತಣ್ಗೆ ಕಣ್ಣಾಗಿ ಬೇರೆ ಮಣೆಯಾಗಿ
ಮರದಡಿ ಕುಳಿತ ರಾಮಂಗೆ ಬೇರೆ ತಾಮಣೆಯಾಗಿ ಎಂತ ಎಷ್ಟು ಚೆನ್ನಾಗಿದೆ ಪದಗಳು. ಅವನು ಕೂತ್ಕೊಳ್ಳೋ ಜಾಗ ಬೇರೆ ಆಗಿತ್ತು. ಅವನಿಗೆ ಇದೆಲ್ಲ ಇಲ್ಲ, ಆತ ಒಂದೆರಡು ಕಡೆ ಗಮನ ಹೋಗೋಂಗಿಲ್ಲ. ಸುಗ್ರೀವನ ಕಡೆ ನೋಡ್ತಿದ್ದಾನೆ. ಅವನು ಬೇಗ ಬರ್ತಾನೋ, ವಾಲಿಯನ್ನ ತೋರಿಸ್ತಾನೋ, ಯುದ್ಧ ಮಾಡ್ಬೇಕು. ಅದು ಕವಿ ಬುದ್ಧಿ ಚಂಚಲ ಅಂತ, ಅದಕ್ಕೆ ತನಗೆ ತಾನು ಬೈಕೊಂಡಿದ್ದು ಕವಿ. ಅನಾರ್ಯರವರಂ ನಂಬಿ, ನಾನಾಗ್ಲೇ ಹೇಳಿದ್ನಲ್ಲ, ಅದು ಇಲ್ಲಿ ಬಂತು. ಅನುಮಾನ ಮಾಡ್ತಾನೆ, ಈ ಸುಗ್ರೀವ ಹೋದ ನಾಪತ್ತೆ. ಅಣ್ಣ, ಈ ಕಾಡು ಕಪಿಗಳನ್ನ ನಂಬಿ ನಾವು ಹಾಳಾಗಿ ಹೋದ್ವಿ ಅಂತ ಕಾಣುತ್ತೆ ಅಂತ ಲಕ್ಷ್ಮಣದಾಗ ರಾಮ ಹೇಳ್ತಾನೆ. ನಮ್ಮ ಮನಸ್ಸು ಒಂದು ವಿಷಯದ ಗಟ್ಟಿ ಮಾಡ್ಕೊಂಡ್ಮೇಲೆ ನಮ್ಮ ಮನಸ್ಸು ಅಂತರಾತ್ಮ ನಮ್ಮನ್ನ ಕೆಟ್ಟ ಕಡೆಗೆ ಒಯ್ಯುವುದಿಲ್ಲವಾದ್ದರಿಂದ ನಮ್ಮ ನಂಬಿಕೆ ನಮಗಿರ್ಲಿ, ಖಂಡಿತ ಅದರಲ್ಲಿ ಮೋಸ ಇಲ್ಲ. ನಾ ನಂಬಿದ್ದೇನೆ, ನೀನು ನಂಬು. ಏನನ್ನ ನಂಬಿಕೆ ಕೊಡ್ತಾನೆ. ಆರ್ಯ ಅನಾರ್ಯರೆವರಂ ನಂಬಿ ಆರ್ಯ ಕುಲದೇವಿಯಂ ನಾಮೆಂದು ತಂದೆ ಪೆಗೋ ನಾನರಿಯೆ ಅಣ್ಣ. ಆರ್ಯ ಕುಲದೇವಿ ಸೀತಾ, ಯೋಚಿಸ್ಬೇಡ. ಇನ್ನೆಗ ಮೆಹರರ ಕೈ ಹಾರಿಸದೆ ಅರ್ಪಣಂ ನಂಬಿ ಮಂದವು. ಇವತ್ತಿನವರೆಗೆ ನಾವು ಅನ್ಯರ ಆ ಶೌರ್ಯದ ಸಹಾಯವನ್ನ ಹಾರೈಸಲಿಲ್ಲ. ನಮ್ಮ ಕೆಲಸ ನಾವು ಮಾಡಿಕೊಂಡು ಅದನ್ನು ಕೊನೆ ಮುಟ್ಟಿಸ್ಬೇಕು. ಅದು ಬಿಟ್ಟು ಇದೇನು ಈ ನಡುವೆ ಇನ್ಯಾರದ್ದು ನಿಸ್ಸಹಾಯಕನಂತೆ ಕುಳಿತು ಸುಗ್ರೀವ ಸುಗ್ರೀವ ಜಪ ಮಾಡ್ತಾ ಇದ್ದೀಯ. ನಮ್ಮಿಬ್ಬರಿಗೂ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನಮ್ಮ ಕೆಲಸ ನಾವು ಮಾಡಿಕೊಡೋಣ. ಸುಗ್ರೀವನ ಮೇಲಿನ ಅಪನಂಬಿಕೆಯಿಂದ ರಾಮನ ಹತ್ರ ಸ್ವಲ್ಪ ಜಾಸ್ತಿ ಮಾತನಾಡ್ತಾನೆ ತಮ್ಮ ಲಕ್ಷ್ಮಣ. ಕಪಿಧ್ವಜರ ಕಾಡ ಅದಟಿನ್ನೊಂದು ಹಂಗು ನಮಗೇಕೆ. ಕಾಡ ಅದಟ್ಟು ಅಂತನ್ನುವಾಗ, ಶೌರ್ಯ ಅಂತನ್ನುವಾಗ ಆ ನಿಕೃಷ್ಟತೆ ಇದೆ. ಕಾಡು ಜನ ಅನ್ನೋ ತರ. ಇವರ ಮನೆಯಂ ತಿದ್ದಿ ನಮ್ಮ ಕೊನೆಯಂ ಸಾಧಿಪು ಅನ್ನೋದರಲ್ಲಿ ಏನಾದ್ರು ಇವರ ಮನೆಯಂ ಸರಿ ಮಾಡಿ, ಅಂದ್ರೆ ರಾವಲಿಯನ್ನ ಕೊಂದು ಇವರ ಸಂಸಾರವನ್ನು ಸರಿ ಮಾಡಿ ನಮ್ಮ ಸುಗ್ರೀವರನ್ನು ಸೇರಿಸಿ ಸುಗ್ರೀವ ಪಟ್ಟ ಕೊಟ್ಟಿ ಇಷ್ಟೆಲ್ಲ ಮಾಡಿಕೊಂಡು ನಾವು ಹೋಗೋತ್ತಿಗೆ ಅವಳು ಏನಾಗಿರ್ತಾಳ? ಸೀತೆಯ ಬಿಡುಗಡೆ ಅನ್ನೋದು ಕರ್ತವ್ಯ ಆಗಿರೋದ್ರಿಂದ, ಪ್ರತಿ ಕ್ಷಣಕ್ಕೂ ಬೆಲೆ ಇರೋದ್ರಿಂದ ಈ ಡಿಲೇ ನನಗೆ ಸಹಿಸಕ್ ಆಗ್ತಾ ಇಲ್ಲ. ದೀರ್ಘ ಸುದ್ದಿಗಳಲ್ಲಿ ಇವರ ಸಂಗತಿ ಕಿಡುವುದೇ ದಿಟಂ. ನಿಜಾನ್ವಿದ್ರೋಹಿಗಳು ನಿಜ, ನಮ್ಮ ಕಜ್ಜಂ ಬೇಗ ಹಾಕ್ಬೇಕಾದದ್ದು. ಸಹೋದರನ ಮಾತುಗಳನ್ನು ಕಿಸು ಕಣ್ಣಿಂದ ನೋಡಿ ಕಡೆಗಣಿಸಿದ ರಾಮಂ ಬೇಡಂ. ಬೇಡ, ಅನುಮಾನ ಮಾಡಬೇಡ. ಆ ಮಹಿಮರೈ 34. ಕಪಿಗಳೋರೋರ್ವರುಂ ಮಹಿಮರೈ. ನೀನಗೆ ಅರಿಬಹುದು ಮುಂದೆ, ನಿನ್ಗೆ ಗೊತ್ತಾಗ್ತದೆ ಅವರೆಷ್ಟು ಶೂರು ಅಂತೇಳಿ. ಕೈ ಕೊಳ್ಳೆ ಮಹತ್ಕಾರ್ಯವಂ ಮಾನವನ ಮಹಿಮೆ ಮೈ ತೋರ್ದುದೈ. ಹಿಂದೆ ನವಿ ತನೂಜನಂ ನಾನು ಅಗ್ನಿ ಸಾಕ್ಷಿಯಾಗಿ. ಒಂದು ವಿಷಯ ಮರಿಬೇಡ, ಇವರನ್ನ ಅನ್ಬೇಡ, ಅನುಮಾನ ಮಾಡೋಡ, ನಾನು ನಂಬಿದ್ದೇನೆ. ಎರಡನೇದು, ಅಗ್ನಿ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡಿದ್ಮೇಲೆ ವಾಲಿ ಸಂಹಾರ ಮಾಡೋದು ನನ್ನ ಕರ್ತವ್ಯ ಆಗಿರುವಾಗ ನೀನು ಅದು ಮಾತಾಡಬಾರ್ದು. ಮೌನದಿಂದೊಪ್ಪಿಗೆಯಂ ಕೊಟ್ಟಂ ಲಕ್ಷ್ಮಣಂ. ಆಗ ಮೂಡಿತ್ತೊಂದು ರಣಕಹಳೆ ವಾಲಿಯ ಆಹ್ವಾನಕ್ಕಾಗಿ ಸುಗ್ರೀವ ಮಾಡಿದ ಗಲಾಟಿ ಕೇಳಿ ವಾಲಿ ಮನೆಯಿಂದ ಹೊರಬರ್ತಾನೆ. ರಘುತನೂಜರು ಕಣ್ಣಿಗೆ ಬೆತ್ತ ಸಮರ ಎರಗಿದತ್ತು. ಧ್ಯಾನ್ವಿತನವಾಗಿ ಕಂಡ ವಿಚಿತ್ರ ಸಖನಂ. ಯಾರನ್ನ? ಸುಗ್ರೀವನನ್ನ. ಹೊರದ ಸಂಧ್ಯಾ ಮೇಘವೋ. ಪ್ರತಿಮೆಗಳನ್ನು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾನೆ ನೋಡಿ. ಮಾಲೋಪಮೆ ಅಂತ ಹೇಳ್ತೀವಿ. 10 ಉಪಮೆಗಳನ್ನು ಒಬ್ಬನಿಗೆ ಒಂದೇ ಸಾರಿ ಅನ್ವಯಿಸುವಂತಹದ್ದು. ರಕ್ತವರ್ಣಂಗಳಂ ಪೊರೆದ ಸಂಧ್ಯಾ ಮೇಘವೋ. ಕೇಸರಿಗಳಿಂಪುದೆದ ಹೋಮ ಧೂಮ ದೇಹಾಗ್ನಿಯೋ. ಧೂಮ ದೇಹಾಗ್ನಿ, ಕಪ್ಪು ಪ್ಲಸ್ ಕೆಂಪು. ವಿಪಿನ ಸುಂದರ ಚೈತ್ರ ಮಾಸದ ಪುಲ್ಲ ಪುಷ್ಪಮಯ ಕಿಂಶುಕವೋ. ಪುಲ್ಲ ಅರಳಿದ ಪುಷ್ಪಮಯವಾದಂತಹ ಚಂದ್ರಾಂಬರ ನಿಶೀತಿನಿಯೋ. ಚಂದ್ರನೇ ಬಟ್ಟಿಯಾಗಿ ಉಳ್ಳ ರಾತ್ರಿಯೋ. ಸುಗ್ರೀವನ ಬಣ್ಣ ಚಿತ್ರೆ. ಕೆಳೆಂಬಿನಂ ರಕ್ತವಸ್ತ್ರಗಳಂ ರಕ್ತವರ್ಣಗಳಿಂ ಕೆಂಪು ಪೂಗಳಿಂ ಕೆಂಪು ಹಕ್ಕಿಗಳ ಗರಿಗಳಿಂ. ಬರೀ ಕೆಂಪು ಯುದ್ಧ ಕೊಡ್ರೋನು ಅವನು. ಯಾರ ಜೊತೆ? ಅಣ್ಣನ ಜೊತೆ. ಸುಗ್ರೀವನೈ ತಂದನೈ ಸಮರ ಸಜ್ಜಿತಂ ಖಂಡಂ ಬೆರಗಾದಂ ರಾಮಂ
ತಗ್ಗಿತು ಶಂಕೆ. ಯಾಕೋ ಬರಲಿಲ್ಲ ಬರಲಿಲ್ಲ ಅಂತ ಮಾತಾಡ್ಕೊತಾ ಇದ್ರಲ್ಲಿ ಬಂದ. ರಣಕಹಳೆಯನ್ನು ಕೂಗಿತಾನೆ. ಬಿಸು ನೇಸರ ಎಳಕದಿರ್. ಇವನಿಗೂ ಕೊಡ್ತಾರೆ ಸಮಯದಲ್ಲಿ ಕವಿ ಒಂದು ಮಾತು ಪೋಣಿಸ್ತಾನೆ. ಆಗ ಸೂರ್ಯ, ಬಾಲ ಸೂರ್ಯ ಎಳೆ ರಶ್ಮಿಗಳನ್ನ ಹರಡ್ತಾ ಇರುವಾಗ ಶಿಶು ನೇಸರ ಎಳೆ ಕದಿರ್ಗಳ್. ಕದಿರ್ ಅಂದ್ರೆ ಕಿರಣ. ಪನ್ನೀರೋಳ್ ಅದ್ದಿದ ಕುಂಚದ ತೆರದಿ ಕಾಂಚನದ ಕಾಂತಿಯಂ ಸಿಂಚಿಸುತ್ತಿರೆ. ಕಾಂಚನದ ಕಾಂತಿಯನ್ನ ಪ್ರಪಂಚದಲ್ಲಿ ಅದು ಸುರಿಸುತ್ತಿರಲು ಕಾನನದ ಮೈಗೆ ರತರದ ಸರದ ಕೊರಲ ಬನವಕ್ಕಿ ಇಂಚರಂ. ಆ ಬಣ್ಣಕ್ಕೆ ಸರಿಯಾಗಿ 3 ವಿಧವಾದ ಹಕ್ಕಿಗಳ ಗಾನ ಆ ಬಣ್ಣದ ಜೊತೆ ಸೇರಿಕೊಂಡು ಕಾಣ್ತಾ ಇರುವಾಗ ಆಹಾ ಹೇಗಿದೆ. ಕರೆಯುತ್ತಾ ಇರಲ್ ಇಂಪು ಪೊನ್ನಲ್ ಕಿವಿಗೆ. ಕೇಳು ನೋಡು ರಮಣೀಯ ಕಾನನಗಿರಿ ಶ್ರೇಣಿ. ಅಲ್ಲಿ ಇಳಿದವರು ಋಷ್ಯ ಶೃಂಗದಿಂ ಕರ್ತು ಕಿಷ್ಕಿಂದಿಯಂ. ಮೇಲಾದ ಕಿಷ್ಕಿಂದೆಯನ್ನ ಇಳಿದರು ಏರಿದಂತೆ ಸೇರಿದರು ವಾಲಿ ಪಾಲಿತ ದುರ್ಗ ನಗರಮಂ. ಈಗ ವಾಲಿ ಹೊರಗೆ ಬರುವಂತಹ ಸಮಯ. ಅವನ ಹೆಂಡತಿ ತಾರ ರಾಮಾಯಣದಲ್ಲೂ ಕೂಡ ಚಿತ್ರಿಸಿದ್ದಾರೆ. ಬಹಳ ಬುದ್ಧಿವಂತಳಾದ ಮಹಿಳೆ. ರಾಜ್ಯವನ್ನು ಆಳೋದಕ್ಕೆ ವಾಲಿ ಸಿಕ್ಕರಿವರಿಗೆ ಅವರಿಗಿಂತ ಹೆಚ್ಚಿನ ಬೌದ್ಧಿಕ ಶಕ್ತಿಯನ್ನ ಧಾರೆ ಎರೆದಂಥವಳು. ಈಗಲೂ ಕೂಡ ಹೊರಡುವಾಗ ಒಂದು ಮಾತು ಹೇಳ್ತಾಳೆ, ಸಾಯಿಸ್ಬೇಡ. ಓದ್ತೇನೆ. ಕಾಡೆಲ್ಲ ದಿಟ್ಟಿಸಿದನು ಆಲಿಯಿಂದ ಆಲಿಂಗಿಪದಂತೆ. ಕಣ್ಣಿನಿಂದ ಆಲಂಗಿಸುವಂತೆ ಇಡೀ ಕಾಡನ್ನೊಮ್ಮೆ ನೋಡಿದನು. ಒಲಿದ ಬೀಡಂ ನೋಡಿದನು. ಈ ವನಪ್ರೇಮಿ ವಿರಹ ರೋಷದಿ ಸುಯ್ದನ್ ಔಡು ಕಚ್ಚಿದನ್. ತುಟಿ ಕಚ್ಚಿದ, ಕೆಳತೊಟ್ಟಿಗೆ ಔಡು ಅಂತಾರೆ. ಗರ್ಜಿಸಿದನ್ ಅಚಲ ವೃಷಭಂಗೆ. ಬೆಟ್ಟಕ್ಕೆ ಗರ್ಜನೆ ಮಾಡ್ತಾನೆ, ಅಲ್ಲಿ ಪ್ರತಿಧ್ವನಿ ಬರ್ತದೆ. ಮಲೆತು ಮೂದಲಿಸಿ ಗುಡ್ರಿಕ್ಕುವಂತೆ ಮಲೆ ಕುಡಿತಕ್ಕೆ ಬಂಡೆಗಳು. ಆ ಪ್ರತಿಧ್ವನಿಗೆ ಸಣ್ಣ ಬಂಡೆಗಳೆಲ್ಲ ಬಿದ್ದೋಯ್ತು. ನೊಡುಗಿದವು ಎಡಕ್ಕೆ ತಲಕ್ಕೆ. ತೊನೆದವು ಮರದ ಹಂತಿ. ಸಾಲು ಮರಗಳು ಬಿದ್ದುವು, ಮುಗಿದ್ಬಿದ್ದು. ಶಬ್ದದ ವೈಬ್ರೇಷನ್ಗೆ ಬಿತ್ತು ಅಂತ ಹೇಳ್ತಾ ಇದ್ದಾನೆ. ಚೀರಿದುವು ಅಡವಿ ಬಕ್ಕಿ. ಮರದ ಮೇಲೆ ಇರಬಹುದಾದಂತಹ ಕಾಡಿನ ಹಕ್ಕಿಗಳು ಸ್ವಪ್ನ ಕೆಟ್ಟುವಂತ ಸೊಯ್ಯ ಅಂತ ಹಾರಿ ನಡೆದವು, ತೊನೆದವು, ಚೀರಿದವು, ಚಕಿತವಾದವು. ಜಂಕಿ, ಕೋಣ, ಪಂದಿ, ಬೆತ್ತುಲ, ಸಿಂಹಗಳು, ದಂತಿಗಳು, ಕಾಡಿನ ಪ್ರಾಣಿಗಳೆಲ್ಲ ಓಟಕ್ಕಿತ್ತು. ಆ ಧ್ವನಿಯ ಗರ್ಜನೆಯ ಅಪಾರತೆಗೆ ದಟ್ಟಡವಿಯ ಮೌನವು ಅದಡಿತು. ಆಗ ಹೂವಕ್ಕಿಗಳು ಮರಗೋಡಿನಿಂದುರುಳಿ ನೆಲಕ್ಕೆ ಕೆಳೆಯುವ ಸದ್ದು ಅದಕ್ಕಿಂತ ಹೆಚ್ಚಾಗಿ ಸಂದರ್ಭದಲ್ಲಿ ಪ್ರಕೃತಿ ಹೇಗಿದೆ ಅನ್ನೋದನ್ನ ಹೇಳಬೇಕು. ಹೂವಕ್ಕಿಗಳು ಬಂಡು ಉಂಡು ಉಲಿವ ಸದ್ದು. ಹೂವಿನಲ್ಲಿ ಕುಡಿದ ಹಕ್ಕಿಗಳು ಮಕರಂದ ಕುಡಿದು ಬಣಕು ಕಡ್ಡಿಗಳು ಅಲುಗಿ ಮರಕೋಡಿನಿಂದ ಉರುಳಿ ನೆಲಕ್ಕೆ ಬೀಳುವ ಸದ್ದು ಕೇಳ್ತಾ ಇದೆ. ಈ ಭಯಂಕರ ಸದ್ದಿನ ಜೊತೆಗೆ ಬೀಳ್ತಾ ಇರುವ ಪಕ್ಷಿಗಳ ಸದ್ದು. ಸಸ್ಯಗಳು ಶ್ವಾಸಿಸುವ ಸದ್ದು. ಏನು ಕಲ್ಪನೆ ನೋಡಿ, ಸಸ್ಯಗಳು ಉಸಿರಾಡುವ ಸದ್ದಂತೆ. ನಾನು ಕಿವಿಗೆ ಅವತ್ತು ಬಿದ್ದಿಲ್ಲ ಕಲ್ಪನೆ. ಬೆಳೆವ ಪುಲ್ ನಿದ್ದೆಗಳು ಮುಟ್ಟಿ ಹಿಡಿವೋಲ್ಲಾದುದರಣ್ಯ ನೀರವತೆ. ಮರ ಪಸುರ ಕಂಡಿಗಳಿಂದ ಬಿಸಿಲು ಇಣಿಕಿ ಎಲೆಗಳ ನಡುವೆ ಕಿರಣಗಳು ತೂರಿ ಬಂದು ಪಸುರ ಕಂಡಿಗಳಿಂದ ಶಿಶುವಿನ ಓಡಾಡಿ ತಲ್ಲಿ ನೆಲದಲ್ಲಿ ಪುಟಾಣಿ ಮಗುವೊಂದು ನೆಲದಲ್ಲಿ ಓಡಾಡ್ತಾ ಇದೆ ಅನ್ನೋ ಹಾಗೆ ಸೂರ್ಯನ ಬಾಲ ರಶ್ಮಿಗಳು ಅಲ್ಲಿ ಹರಡಿದೆ. ಕೂಡೆ ಕೇಳಿತು ವಾಲಿಯಾರ್ಭಟಂ. ಚಂಡೆಯ ಮೀರ್ದು ದಿಗಿಲೆಂದಿತ್ತು ರಾಮನದ್ದೆ. ಅಪಾರವಾದ ಸದ್ದಿನಿಂದ ಅವನು ನುಗ್ಗಿ ಬಂದ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು 9 ಗಂಟೆ ಆಗಿರೋದ್ರಿಂದ ಇಲ್ಲಿಗೆ ನಿಲ್ಲಿಸ್ತೇನೆ. ಬಹಳ ಸ್ವಲ್ಪ ಇನ್ನು ಇರುವಂತಹದ್ದು. ಆದರೆ ವಾಲಿಯ ಸಂಹಾರದ ಸಂದರ್ಭದ ಮಾತು ಬಹಳ ಮುಖ್ಯವಾದದ್ದು. ವಾಲಿಯನ್ನ ಸಂಹಾರ ಮಾಡಿದ್ದು ರಾಮನಿಗೆ ಒಂದು ಅಪಕೀರ್ತಿ ಅನ್ನೋ ಮಾತು. ಮೊನ್ನೆ ಯಾರೋ ಪ್ರಶ್ನೆಯನ್ನು ಕೇಳಿದ್ರು, ರಾಮಕ್ಕೆ ಬಂದದ್ದು ಸರಿನಾ ಅಂತ. ಕವಿ ಇದು ಅನ್ಸಿರೋದ್ರಿಂದ ಅಲ್ಲಿ ಒಂಚೂರು ಟ್ವಿಸ್ಟ್ ಮಾಡಿದ್ದಾನೆ. ಅದನ್ನ ಪೂರ್ತಿ ಓದ್ತೇನೆ. ಆದರೆ
ಎರಡು ಸಾಲಿನಲ್ಲಿ ಮುಂದಾಗಿ ಹೇಳ್ತೇನೆ. ಆ ವಾಲಿ 2ನೇ ಸರಿ ಒಂದ್ಸರಿ ಗೆದ್ದು ಬರ್ತಾನೆ. ರಾಮಂಗೆ ವಾಲಿ ಯಾರೋ ಸುಗ್ರಿ ಯಾರೋ ಗೊತ್ತಾಗಲ್ದೇನೆ ಬಾಣ ಹೊಡ್ಯಕ್ಕಾಗದೆ ಹೋದಾಗ 2ನೇ ಸರಿ ವಾಲಿಯನ್ನು ಗುರ್ಸೋದಕ್ಕೆ ಏರ್ಪಾಡು ಮಾಡ್ಕೊಂಡು ಯುದ್ಧಕ್ಕೆ ಪಡ್ತಾನೆ. ಆ 2ನೇ ಸರಿ ಕೂಗಿದಾಗ ವಾಲಿ ಹೊರಗೆ ಬರುವಾಗ ಹೆಂಡತಿ ತಾರೆ, ನೀವು ಚಿಕ್ಕಂದಿನಲ್ಲಿ ಅವನು ಎತ್ತಾಡಿ ಮುಟ್ಟಿಸಿದ ಕಿರಿಯ ತಮ್ಮ ಅದೆಷ್ಟು ಪ್ರೀತಿ ಎಲ್ಲ ಮರ್ತೋಯ್ತಾ ನಿಮಗೆ ಅಂತೆಲ್ಲ ಹೇಳುವಾಗ ಕರಗಾಗ್ತಾನೆ ವಾಲಿ, ಜ್ಞಾಪಿಸ್ಕೊಳ್ತಾನೆ. ಆ ಸಂದರ್ಭಗಳನ್ನು ಚೆನ್ನಾಗಿ ಚಿತ್ರಿಸ್ತಾರೆ ಕವಿ. ಅಂತಹ ತಮ್ಮನನ್ನು ನಾನು ಕೊಲ್ಬೇಕಾ, ಏನೋ ಒಂದು ಕಾರಣದಿಂದ ಒಂದು ಸಣ್ಣ ದ್ವೇಷ ಬಂತು ಅಂತ ಹೇಳಿ ಅದು ಸಾವಿನಲ್ಲಿ ಆಗತಕ್ಕದ್ದಲ್ಲ. ಆದ್ದರಿಂದ ನಾನು ಹೋಗಿ ಯುದ್ಧದಲ್ಲಿ ಅವನನ್ನು ಗೆದ್ದು ಎತ್ಕೊಂಡು ಬಂದು ಇಲ್ಲಿ ನನ್ನ ಪಕ್ಕದಲ್ಲಿ ಇಟ್ಕೊಂಡು ಎಲ್ಲ ವಿಧವಾದ ಸಂತೋಷವನ್ನು ಅವನಿಗೆ ಕೊಡ್ತೇನೆ. ರುಮೆಯನ್ನು ಮತ್ತೊಮ್ಮೆ ಅವನಿಗೆ ತಂದು ಕೊಡ್ತೇನೆ. ಇವತ್ತಿನಿಂದ ನಾವು ನಿಜವಾದ ಅಣ್ಣ ತಮ್ಮನವರಾಗಿ ಬಾಳ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಮಾತು ಕೊಟ್ಟು ಬರುವಾಗ ಅಯ್ಯೋ ವಾಲಿ ಗೆಲ್ಲಿ ನಮಗೆ ಆಸೆ ಆಗುತ್ತೆ. ಆದ್ರೆ ವಾಲಿಯನ್ನ ಸಂಹಾರ ಮಾಡ್ತಾನೆ. ಪಂಪ ರಾಮಾಯಣದ ಮಾತು ನೆನಪಿಗೆ ಬರ್ತದೆ. ಅಲ್ಲಿಯ ರಾವಣ ಅತ್ಯಂತ ಗುಣಶಾಲಿ ಎನ್ನುವ ಮಾತು ಹಿಂದೊಮ್ಮೆ ಯಾವುದೋ ಸಂದರ್ಭದಲ್ಲಿ ಹೇಳಿದ್ದೇನೆ. ಅವನು ರಾವಣನನ್ನ ರಾಮ ಕೊಲ್ಲಿಲ್ಲ, ರಾವಣನನ್ನು ಕೊಂದದ್ದು ರಾಮಾಯಣದಲ್ಲಿ ಅಂದ್ರೆ ತಪ್ಪನ್ನು ಮಾಡದೇ ಇರುವಂಥವನು. ರಾವಣ ಮನೆಯಿಂದ ಹೊರಟಾಗ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ನಾನು ಶೌರ್ಯ ತೋರಿ ಗೆಲ್ಲಬೇಕು, ಆದರೆ ಗೆಲ್ಲೋಕೆ ಇಷ್ಟ ಇಲ್ಲ. ರಾಮ ಲೋಕಪೂಜ್ಯನಾದ್ದರಿಂದ ರಾಮನನ್ನ ನೋವಾಗದಂತೆ ಸೆರೆ ಹಿಡಿದು ತಂದು ಸೀತೆಯನ್ನ ಜೊತೆಯಲ್ಲಿ ಕುಳ್ಳಿರಿಸಿ ಬಹುವಿಧವಾದ ಬೆಲೆ ಬಾಳುವ ಆಭರಣಗಳನ್ನು ಮರ್ಯಾದೆ ಮಾಡಿ ಗೌರವದಿಂದ ವಿಮಾನದಲ್ಲಿ ಅಯೋಧ್ಯೆಯಲ್ಲಿ ಕರ್ಕೊಂಡೋಗಿ ಪಟ್ಟಗಟ್ಟಿ ಬರ್ತೇನೆ ಅಂತ ಹೋಗ್ತಾನೆ. ಆ ರಾಮನನ್ನು ನೋಡುವಾಗ ಅಯ್ಯೋ ಅವನು ಗೆಲ್ಲಿ ನಮ್ಗೆ ಅನ್ಸುತ್ತೆ. ಆದ್ರೆ ಲಕ್ಷ್ಮಣ ಬಾಣದಿಂದ ಸತ್ತಾಗ ನಮಗೊಂದು ರೀತಿಯ ಅಪೂರ್ವ ಅನುಭವ ಆಗುತ್ತೆ. ಅದಕ್ಕೆ ಗ್ರೀಕ್ ನಾಟಕಗಳಲ್ಲಿ ಬರುವಂತಹ ಅನುಭವ ಅಂತ ಹೇಳ್ತಾರೆ. ಅಲ್ಲಿ ಹೀಗೇನೆ ಸಕಲ ಸದ್ಗುಣನಾದಂತಹ ನಾಯಕ ತನ್ನ ಯಾವುದೋ ಸಣ್ಣ ತಪ್ಪದಿಂದ ಸಾವನ್ನ ಪಡಿಬೇಕಾಗ್ತದೆ. ಇದಕ್ಕೆ ದುರಂತ ಅನುಭವ ಅಂತ ಹೇಳ್ತಾರೆ. ಅಂತ ದುರಂತ ನಾಟಕ ಕನ್ನಡದಲ್ಲಿ ಬಹಳ ಮಿತ. ಆದ್ರೆ ಕೇವಲ 12ನೇ ಶತಮಾನದಲ್ಲಿ ರಾಮಾಯಣ ಪಂಪ ರಾಮಾಯಣದಲ್ಲಿ ದುರಂತ ನಾಯಕನನ್ನು ನೋಡ್ತಾರೆ. ಇಷ್ಟನ್ನು ಹೇಳಿ ಇವತ್ತನ್ನು ಮಾತನ್ನು ಮುಗಿಸ್ತಾನೆ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವೀ ಸಸ್ಯ ಶಾಲಿನಿ ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣ ಸಂತು ನಿರ್ಭಯಾ ಅಪುತ್ರ ಪುತ್ರಿಣಂ ಸಂತು ಪುತ್ರಿಣ ಸಂತು ಪೌತ್ರಿಣಃ ಅದನಾಶ್ಚದನಾಶ್ಚಂತು ಜೀವಂತು ಶರದಾಂ ಶತಂ. ನಮಸ್ಕಾರ. ಇಲ್ಲಿಗೆ ನಿಲ್ಲಿಸ್ತಾನೆ. ಬಂಧುಗಳೇನಾದ್ರು ಪ್ರಶ್ನೆ ಇದ್ರೆ ಹೇಳ್ಬೋದು.